ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. 3 ದಿವಸದಿಂದ ಕೇಳ್ತಾ ಇದ್ದೀವಿ. ನಾವು ಕೆಲವು ಪದಗಳನ್ನು ಪದೇ ಪದೇ ಹೇಳ್ತಾ ಇರ್ತೀವಿ. ಒಂದು ಸ್ವಜ್ಞಾನ, ಒಂದು ಅರಿವು, ಈ ರೀತಿಯಾಗಿ ನಾವು ಹೇಳ್ತಾನೆ ಇರ್ತೀವಲ್ಲ. ಏನಿದು, ಯಾವಾಗಲೂ ಅದನ್ನೇ ಹೇಳ್ತಾರೆ. ಮನಸ್ಸು, ಅದನ್ನು ಖಾಲಿ ಮಾಡುವುದು, ಇದನ್ನೇ ಹೇಳ್ತಾರಲ್ವ ಅಂತಂದಾಗ ಕೃಷ್ಣಮೂರ್ತಿಯವರ ಬೋಧೆ ಎಲ್ಲ ಇದರ ಮೇಲೆ ಆಧಾರಿತವಾಗಿರೋ ಅಂಥದ್ದು. ಇವತ್ತು ಅವರ ಪ್ರಮುಖವಾದಂತಹ ಬೋಧೆ ಅರಿವು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರಿವು ಅಂದರೆ ಅವೇರ್ನೆಸ್ ಅಂತ ಹೇಳ್ತಾರೆ. ಅರಿವು ಅಂದರೆ ಏನು ಅಂತ ಡಿಕ್ಷನರಿ ನೋಡೋಕ್ಕೆ ಹೋದರೆ ಜಾಗರೂಕತೆ, ಅರಿತ, ತಿಳಿದಿರುವ, ಬಲ್ಲ, ಹುಷಾರಾಗಿರುವ ಅನ್ನುವಂತಹ ಅನೇಕ ಅರ್ಥಗಳನ್ನು ಡಿಕ್ಷನರಿ ಕೊಡ್ತದೆ ನಮಗೆ. ಆದರೆ ಕೃಷ್ಣಜಿಯವರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮಗೆ. ಅರಿವು ಅಂದರೆ ತಿಳಿಯುವಿಕೆ. ಈ ಅರ್ಥದ ಪ್ರಕಾರ ನಾವು ಅರಿವನ್ನು ತಿಳ್ಕೊಳ್ತಾ ಹೋಗೋಣ. ಅರಿವು ಅಂದರೆ ಏನು ಅಂತ ಕೃಷ್ಣಜಿ ಹೇಳ್ತಾರೆ. ಯಥಾರ್ಥವನ್ನು ಅಂದರೆ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅರಿವು ಬೇಕು. ಅರಿವು ಅದೇ ಸ್ವಜ್ಞಾನ ಅಂತ ಹೇಳ್ತಾರೆ. ಸ್ವಜ್ಞಾನ ಬೇಕೇ ಬೇಕು ಅಂತಾರೆ. ಅಂದರೆ ಮೊದಲು ತನ್ನನ್ನು ತಾನು ತಿಳಿಯಬೇಕು. ನಮ್ಮನ್ನು ನಾವು ತಿಳಿಯೋದು ಹೇಗೆ ಅಂದರೆ ಇಡೀ ಪ್ರಪಂಚದೊಂದಿಗೆ ಇರುವಂತಹ ನಮ್ಮ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಯಾರ್ಯಾರ ಜೊತೆಗೆ ಹೇಗೆ ಇರ್ತೀನಿ, ಹೇಗೆ ನಡ್ಕೊಳ್ತೇನೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಪಂಚ ಅಂದರೆ ಏನು ನಮಗೆ ಗೊತ್ತಿದೆ, ನೀನೇನೋ ನಾವು ತಿಳ್ಕೊಂಡ್ವಿ. ಪ್ರಪಂಚ ಅಂದರೆ ವಿಚಾರಗಳು, ಜನರು, ಪ್ರಕೃತಿ ಹಾಗೂ ನಮ್ಮ ಒಡೆತನದಲ್ಲಿರುವ ಅನೇಕ ವಸ್ತುಗಳು. ಇದೆಲ್ಲ ಪ್ರಪಂಚ ತಾನೇ. ನಮಗೆ ಸೇರಿರುವಂಥ ವಸ್ತುಗಳು ಏನೇನಿದೆ ಅದೆಲ್ಲ ನಮ್ಮದು ಅಂತ ಹೇಳ್ತೀವಲ್ವ. ಇವುಗಳೊಂದಿಗೆ ನಮ್ಮ ಸಂಬಂಧ ಹೇಗಿದೆ, ನಾವು ಅದಕ್ಕೆ ಎಷ್ಟು ಅಂಟ್ಕೊಂಡಿದ್ದೀವಿ, ಎಷ್ಟು ಅಟ್ಯಾಚ್ಡ್ ಆಗಿದ್ದೀವಿ, ಅದಿಲ್ಲದೆ ಇದ್ರೆ ನಮ್ಗೆ ಇರೋಕ್ಕೆ ಆಗಲ್ವಾ, ಏನೆಲ್ಲ ವಿಷಯಗಳಿದೆ ಅಲ್ವಾ, ಅದನ್ನು ಗಮನವಿಟ್ಟು ನೋಡುವುದು ಅರಿವು. ಅದಕ್ಕೆ ಹೇಳ್ತಾರೆ ಈ ಎಲ್ಲವೂ ಸೇರಿ ನಮ್ಮ ಜೀವನ ಆಗಿದೆ. ನಮ್ಮ ಸಮಗ್ರ ಜೀವನ ಈ ಎಲ್ಲದರೊಂದಿಗೆ ಇರುವಂತಹ ನಮ್ಮ ಒಂದು ಸಂಬಂಧ. ಆ ಸಂಬಂಧವನ್ನು ನಾವು ಗಮನಿಸಿ ನೋಡಬೇಕು. ಯಾವುದೇ ಒಂದು ಸಂಬಂಧವನ್ನು ಗಮನಿಸಿ ನೋಡಬೇಕು. ಜೀವನದ ಸಮಗ್ರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಜೀವನದ ಸಮಗ್ರತೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅರಿವು ಅಗತ್ಯ. ಅರಿವನ್ನು ಪಡೆಯೋದು ಹೇಗೆ? ಅರಿವು ಅಂತ ಕೃಷ್ಣಜಿಯವರು ಹೇಳ್ತಾರೆ. ಆದರೆ ಅರಿವು ಹೇಗೆ ಬರುತ್ತೆ, ಹೇಗೆ ಅದನ್ನು ವೃದ್ಧಿಪಡಿಸ್ಕೊಳ್ಬಹುದು? ಅರಿವು ಇಲ್ಲ ಅಂತಲ್ಲ, ನಮಗರಿವಿದೆ. ಅರಿವು ಪ್ರಜ್ಞೆಯೊಂದಿಗೆ ಬರುವಂತಹದ್ದು ಇದೆ ನಮಗದು. ಆದರೆ ಅದನ್ನು ವೃದ್ಧಿಪಡಿಸ್ಕೊಳ್ಬೇಕು. ಯಾವಾಗಲೂ ಕಳೆದೋಗಿರ್ತೀವಿ ನಾವು, ಇಲ್ಲ ಭವಿಷ್ಯದಲ್ಲಿ, ಇಲ್ಲ ಭೂತಕಾಲದಲ್ಲಿ ಇದ್ದು ಬಿಡ್ತೀವಿ ನಾವು. ಅದನ್ನು ಬಿಟ್ಟು ಯಥಾರ್ಥದಲ್ಲಿ ಆ ಕ್ಷಣದಲ್ಲಿ ಇರುವುದನ್ನು ಕಲಿಬೇಕಲ್ವಾ. ಅದನ್ನು ಇವಾಗ ಹೇಳ್ತಾ ಇರುವಂಥದ್ದು. ಈ ಪ್ರಪಂಚದಿಂದ ದೂರ ಇದ್ದು ಬಿಡ್ತೀನಿ, ಒಂಟಿಯಾಗಿದ್ದು ಬಿಡ್ತೀನಿ, ತಪಸ್ಸು ಮಾಡಿಬಿಡ್ತೀನಿ, ಆವಾಗ ಎಲ್ಲ ಸಂಬಂಧಗಳನ್ನ ಬಿಟ್ಟುಬಿಡ್ತೀನಿ ಅಂದರೆ ಅರಿವು ಬರುತ್ತಾ? ಅಥವಾ ಒಬ್ಬ ಸೈಕಾಲಜಿಸ್ಟ್ ಅಂದರೆ ಒಬ್ಬ ಮನಃಶಾಸ್ತ್ರಜ್ಞನನ್ನು ಕಂಡು ಮಾತಾಡಿಸ್ಬಿಡ್ತೀನಿ, ಅವನು ನನಗೆ, ಯಾಕೆ ಮನಸ್ಸಿನ ಬಗ್ಗೆ ಸೈಕಾಲಜಿಸ್ಟ್ಗೆಲ್ಲ ಗೊತ್ತಿರುತ್ತಲ್ಲ, ಅವನು ಹೇಳ್ಬಿಡ್ತಾನೆ ನನಗೆ, ಅದು ನನಗೆ ಅರಿವು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರೆ ಇಲ್ಲ, ಇದ್ಯಾವುದರಿಂದನೂ ಆಗೋದಿಲ್ಲ. ದೊಡ್ಡ ಆಚಾರ್ಯರನ್ನು ಭೇಟಿ ಮಾಡಿಬಿಡ್ತೀನಿ ನಾನು. ಅವರು ಏನೇನೋ ಓದ್ಕೊಂಡಿದ್ದಾರೆ, ಅವ್ರು ಏನೇನೋ ತಪಸ್ಸೆಲ್ಲ ಮಾಡಿದಾರಂತೆ, ಅದರಿಂದ ಅವ್ರನ್ನ ಕೇಳಿಬಿಟ್ರೆ ಅವ್ರು ಹೇಳ್ಬಿಡ್ತಾರೆ, ನನಗೆ ಅರಿವು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರೆ ಇವೆಲ್ಲವೂ ಕೂಡ ತಪ್ಪು ಕಲ್ಪನೆಗಳು. ಇದ್ಯಾವುದು ಕೂಡ ನಿಜ ಅಲ್ಲ. ನಮ್ಮ ಬಗ್ಗೆ ನಾವು ಅರಿಯುವುದು, ಅದು ಈ ಅರಿವಿದೆಯಲ್ಲ, ಒಂದ್ಸಲ ಮಾಡಿ ಮುಗಿಸಬಹುದಾದಂತಹ ವಿಷಯ ಅಲ್ಲ. ಇವತ್ತು ಅರಿವು ಪಟ್ಕೊಂಡು ನನಗೆ ಗೊತ್ತು ನಾನೇನು ಅಂತ ಬಿಟ್ಟುಬಿಡೋದಲ್ಲ. ಅದು ನಿರಂತರವಾದ ಕಾರ್ಯ. ನಮ್ಮನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಾವು ಮಾಡುವ ಎಲ್ಲ ಕ್ರಿಯೆಗಳಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಬೇಕು. ನಮ್ಮ ಮನೆಯವರೊಂದಿಗೆ, ನಮ್ಮ ಸಂಬಂಧಿಕರೊಂದಿಗೆ, ಪ್ರಕೃತಿಯೊಂದಿಗೆ ನಾನು ಹೇಗೆ ವರ್ತಿಸ್ತೀನಿ, ಬರೀ ಮನುಷ್ಯರೊಂದಿಗೆ ಮಾತ್ರ ಅಲ್ಲ, ಪ್ರತಿಯೊಂದರೊಂದಿಗೂ ನನ್ನ ಹೇಗೆ ವರ್ತನೆ ಇದೆ, ಅದು ಸಂಬಂಧ ಏನು ಅಂತ ಹೇಳಿ, ನನ್ನ ವಿಚಾರಗಳೊಂದಿಗೆ ನನ್ನ ಸಂಬಂಧ ಹೇಗಿದೆ, ನಾನು ಒಳಗಡೆ ತುಂಬಿಟ್ಕೊಂಡಿದ್ದೀನಲ್ಲ ಸಿದ್ಧಾಂತಗಳು, ಅದರೊಂದಿಗೆ ಈ ಎಲ್ಲವನ್ನು ಕೂಡ ನಾವು ನೋಡಬೇಕಾಗತ್ತೆ. ನಮ್ಮ ಮನಸ್ಸು ಹುಟ್ಟುಹಾಕುವಂತಹ ಆಸೆಗಳಿರ್ಬೋದು, ಆಕಾಂಕ್ಷೆಗಳಿರ್ಬೋದು, ಮಹತ್ವಾಕಾಂಕ್ಷೆಗಳಾಗಿರ್ಬೋದು, ಇತ್ಯಾದಿಗಳೊಂದಿಗೆ ನನ್ನ ಸಂಬಂಧ ಎಷ್ಟು ಮಟ್ಟಿಗಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಂಬಂಧ ಇಲ್ದಲೇ ಜೀವನನೇ ಇಲ್ಲ.
ಈ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಏಕಾಂಗಿಯಾಗಿದ್ದರೆ ಆಗೋದಿಲ್ಲ. ನಾನು ಎಲ್ಲರೊಂದಿಗೆ ಇದ್ದಾಗ ಮಾತ್ರ ಸಂಬಂಧನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ, ಅದನ್ನು ನಾನು ನೋಡಲಿಕ್ಕೆ ಸಾಧ್ಯ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಒಟ್ಟಾರೆ ಈ ಪ್ರಕ್ರಿಯೆಯನ್ನು ಪೂರ್ತಿಯಾಗಿ ಗುರುತಿಸಿದಾಗ, ಸಂಪೂರ್ಣವಾಗಿ ಎಚ್ಚರದಿಂದ ಇದ್ದಾಗ ಅರಿವು ಇರುತ್ತೆ. ಇದು ಕೃಷ್ಣಮೂರ್ತಿಯವರು ಹೇಳುವಂತಹದ್ದು. ಈಗ ಅರಿವು ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ, ಹೇಗೆ ಉಂಟಾಗುತ್ತೆ ಅಂತ. ಈಗ ನ್ಯೂಸ್ ಪೇಪರ್ ಓದ್ತಾ ಕೂತ್ಕೊಂಡಿರ್ತೀವಪ್ಪ, ಆವಾಗ ನಮ್ಮ ಮನಸ್ಸಲ್ಲಿ ಒಂದು ಪ್ರತಿಕ್ರಿಯೆ ಇರುತ್ತೆ. ಏನೋ ಒಂದು ಹೆಡ್ಲೈನ್ಸ್ ಇದೆ, ಅದು ಓದಿದ ಕೂಡಲೇ ಥಟ್ಟಂತ ಒಂದು ವಿಚಾರ, ಒಂದು ಪ್ರತಿಕ್ರಿಯೆ ಬರುತ್ತೆ. ಒಂದು ಸಂತೋಷದ ವಿಚಾರ, ಒಂದು ಕ್ರಿಕೆಟಲ್ಲಿ ಗೆದ್ದುವೋ, ಅಥವಾ ಮೇರಿ ಕೋಮ್ ಅವರು ಇದರಲ್ಲಿ ಚಿನ್ನ ಪದಕ ಗೆದ್ದುಬಿಟ್ರು, ಅವ್ರು ಇನ್ನೇನೋ ಮಾಡಿಬಿಟ್ರು, ಎಷ್ಟು ನಮಗೆ ಗೊತ್ತಾಗತ್ತಲ್ಲ, ಕೂತ್ಕೊಂಡು ಓದ್ತಾ ಇರ್ತೀವಿ, ಒಳಗಿಂದ ಒಂದು ಸಂತೋಷದ ಅಲೆ ಮೇಲೆ ಕೇಳುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ರು, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತಂದರು. ಆ ಒಂದು ಅಲೆ ಹೇಳೋದನ್ನು ನಾವು ಅನುಭವಿಸ್ಬೋದು, ಯಾಕೆಂದರೆ ಅಷ್ಟು ಸೂಕ್ಷ್ಮ ಇಲ್ದಲೇ ಇದ್ರೆ ಅಧ್ಯಾತ್ಮ ಸಾಧ್ಯ ಇಲ್ಲ. ಹಾಗಾಗಿ ಆ ಅಲೆ ಹೇಳೋದು ಗೊತ್ತಾಗುತ್ತೆ ನಮಗೆ, ಅದನ್ನು ನೋಡ್ತೀವಿ. ಈ ಪ್ರತಿಕ್ರಿಯೆ ಮನಸ್ಸಿನಲ್ಲಿ ಬರುತ್ತೆ. ಒಂದು ಅಪಘಾತದ ಸುದ್ದಿ ಓದ್ಬಿಟ್ವಿ, ಆಯ್ತಲ್ವ, ಅಲ್ಲೇ ಫ್ಲೈಟ್ ಬಿತ್ತು, ಅವ್ರು ಯಾರೋ ಬಂದರು, ಯಾರನ್ನೋ ಸಾಯಿಸಿದ್ರು, ನೋಡ್ತೀವಿ ನಾವು ಇದನ್ನು. ಇದು ಓದ ತಕ್ಷಣ ಅಯ್ಯೋ ಹೀಗಾಗಬಾರ್ದಾಗಿತ್ತು, ಅದು ಒಂದು ಪರಮ ಕರುಣೆಯ ಮಮತೆಯ ಒಂದು ಅದು ಎದ್ದೇಳುತ್ತೆ ಮೇಲಕ್ಕೆ. ಹೌದು ತಾನೇ, ಎಲ್ರಿಗೂ ಆಗುವಂಥದ್ದು ಇದು, ಯಾರಿಗೂ ಆಗ್ದಲೇ ನಾವೇನು ಬಂಡೆಗಳಲ್ಲ, ಇವೆಲ್ಲ ನಮ್ಮಲ್ಲಿ ಬರುವಂತಹ ಪ್ರತಿಕ್ರಿಯೆಗಳು. ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಪ್ರತಿಕ್ರಿಯೆಗಳು ಅನ್ನುವಂತಹ ವಿಷಯ ನಮಗೆ ಗೊತ್ತಿರಬೇಕು, ಅದನ್ನು ನಾವು ತಿಳ್ಕೊಂಡಿರಬೇಕು. ಇದು ಪ್ರತಿಕ್ರಿಯೆ ಇದು ಅಂತ. ಇದೆಲ್ಲವೂ ಒಂದು ಪ್ರಚೋದನೆಗೆ ನಮ್ಮಲ್ಲಿ ಉಂಟಾಗುವ ಪ್ರತಿಸ್ಪಂದನೆ. ಈಗ ನೀವು ನ್ಯೂಸ್ ಪೇಪರ್ ಓದಲಿಲ್ಲ, ಅದೇನೂ ಮಾಡಲಿಲ್ಲ ಅಂದರೆ ನೀವು ಸುಮ್ಮನೆ ಇರ್ತೀರಾ. ನಿಮ್ಮಲ್ಲಿ ಅದು ಯಾವುದೂ ಇದು ಸಂತೋಷ ಆಗಲಿ ದುಃಖ ಆಗಲಿ ಉಂಟಾಗಲಿಲ್ಲ ಅಂದರೆ ಯಾವುದೋ ಒಂದು ವಿಷಯಕ್ಕೆ ನೀವು ಪ್ರತಿಕ್ರಿಯೆ ತೋರಿಸಿದ್ದು ಇದೆಲ್ಲ ನಡೆದಿರುವಂಥದ್ದು ಪ್ರತಿಸ್ಪಂದನೆ. ಈಗ ನಾವು ಅಲ್ಲೊಂದು ಪಕ್ಷಿ ಕೂಗೋದನ್ನು ಕೇಳಿಸ್ಕೊಳ್ತಾ ಇದ್ದೀವಿ, ಒಂದು ಮರ ನೋಡ್ತೀವಿ, ಒಂದು ಗಿಡ ನೋಡ್ತೀವಿ, ಆವಾಗ ಕೂಡ ಒಂದು ಪ್ರತಿಸ್ಪಂದನೆ ನಮ್ಮಲ್ಲಿ ಹೇಳುತ್ತೆ, ಒಂದು ಇಂದ್ರಿಯ ಸಂವೇದನೆ ಬರುತ್ತೆ. ಅದರಿಂದ ನಮಗೂ ಆ ವಸ್ತುವಿಗೂ ಒಂದು ಸಂಪರ್ಕ ಏರ್ಪಡುತ್ತೆ. ಸಾಮಾನ್ಯವಾಗಿ ಇಲ್ಲಿ ಇದರ ಚೈತ್ರ ಮಾಸದಲ್ಲಿ ಈ ಲಾರ್ಜ್ ಪ್ರಮಿಸಸ್ ಎಲ್ಲ ಕಲ್ಬಂಡೆ ಮೇಲೆ ಕೂತಿರ್ತೀನಿ ನಾನು. ಯಾಕೆಂದರೆ ಇಡೀ ಮರ ಗಿಡ ಎಲ್ಲವೂ ಬಣ್ಣ ಬಣ್ಣದ ಹೂವು ಇಲ್ಲಿ ಎಷ್ಟು ಚೆನ್ನಾಗಿ ಅರಳಿರುತ್ತೆ ಗೊತ್ತಾ. ಈಗಲೂ ಅಷ್ಟೇ, ಒಂದು ಹಳದಿ ಲೋಟಸ್ ಅರಳಿದೆ, ಒಂದು ಪಿಂಕ್ ಲೋಟಸ್ ಅರಳಿದೆ. ಹೋಗಿ ಎರಡನ್ನೂ 5-5 ನಿಮಿಷ ನೋಡ್ಕೊಂಡು ಬಂದೆ ನಾನು. ಅಷ್ಟು ಖುಷಿ ಅನಿಸುತ್ತೆ. ಇದೆಲ್ಲ ನಮ್ಮ ಒಂದು ಸಂಪರ್ಕದಿಂದ ಬರುವಂತಹ ಒಂದು ಪ್ರತಿಸ್ಪಂದ. ಅದರಿಂದ ನಾವು ಅದರೊಂದಿಗೆ ಏಕೀಕರಣಗೊಳ್ತೇವೆ. ಅದನ್ನು ನೋಡಿ ಎಷ್ಟು ಆನಂದ ಆಗುತ್ತೆ ಅಂದರೆ ಅದರೊಂದಿಗೆ ನಾವು ಒಂದು ಅನ್ನುವ ಒಂದು ಭಾವನೆ ಬರ್ತದೆ. ಇದು ಸದಾಕಾಲ ನಡೆಯುವಂತಹ ಪ್ರಕ್ರಿಯೆ, ನಮ್ಮ ಮನಸ್ಸಿನ ಒಂದು ಪ್ರಕ್ರಿಯೆ. ಕೃಷ್ಣಜಿ ಹೇಳ್ತಾರೆ, ಇದು ಏನು ಹೇಳ್ತಾರೆ ಅಂದರೆ, ಐ ಸಿ ದಟ್ ಎ ಟ್ರೀ ಆ್ಯಂಡ್ ದೇರ್ ಈಸ್ ಎ ರೆಸ್ಪಾನ್ಸ್, ದೆನ್ ಸೆನ್ಸೇಷನ್, ದೆನ್ ಕಾಂಟ್ಯಾಕ್ಟ್, ದೆನ್ ಐಡೆಂಟಿಫಿಕೇಷನ್ ಆ್ಯಂಡ್ ಫೈನಲಿ ಡಿಸೈರ್ ವಿಲ್ ಕಮ್ ಅಂತಾರೆ. ಅಂದರೆ ಹೇಗೆ ಹಂತ ಹಂತವಾಗಿ ಒಂದೊಂದೇ ಆಗತ್ತೆ ನಮ್ಮ ಮನಸ್ಸಿನಲ್ಲಿ ಅನ್ನೋದನ್ನು ಕೃಷ್ಣಮೂರ್ತಿಯವರು ಸ್ಪಷ್ಟವಾಗಿ 5 ಹಂತಗಳಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಭಗವಾನ್ ಬುದ್ಧರು ವಿಪಶ್ಯನಾ ಕ್ರಿಯೆಯನ್ನು ವಿವರಣೆ ಕೊಡುವಾಗ ಹೇಳ್ತಾರೆ, ನಾನು ಅಂದರೆ ಏನು ಅಂತ ಒಂದು ವಿವರಣೆ ಕೊಡ್ತಾರೆ ಭಗವಾನ್ ಬುದ್ಧರು ಕೊಡುವಂಥದ್ದು. ಅವರು ಹೇಳ್ತಾರೆ, ಮನಸ್ಸು ಅನ್ನುವುದು 5 ಒಂದು ಕಾರ್ಯವಿಧಾನಗಳ ಒಂದು ಘಟಕ, ಒಂದು ದೈಹಿಕ, ಒಂದು ಸ್ಥೂಲ ದೇಹ ಆದರೆ ಇನ್ನು 4 ಮಾನಸಿಕವಾದಂತಹ ಘಟಕಗಳು ಅಂತ ಹೇಳ್ತಾರೆ. ನಾನು ವಿಪಶ್ಯನ ಮಾಡುವಾಗ ಈ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಒಂದು ಸ್ಥೂಲ ದೇಹ ಆದರೆ, 2ನೇದು ವಿಜ್ಞಾನ, ಇನ್ನೊಂದು ಸಂಜ್ಞಾ, ಒಂದು ಸಂವೇದನೆ, ಒಂದು ಸಂಖಾರ. ಈ ರೀತಿಯಾಗಿ ಅದನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ವಿಪಶ್ಯನದಲ್ಲಿ ಭಗವಾನ್ ಬುದ್ಧರು ಹೇಳಿದಂಥದ್ದು. ಅದರಿಂದ ಅರಿವಿನಿಂದ ಇರುತ್ತಾ ಶರೀರದಲ್ಲಿ ಸೆನ್ಸೇಷನ್ ಮೇಲೆ ಬರುತ್ತೆ ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಕೃಷ್ಣಜಿ ಹೇಳ್ತಾರೆ, ಮೊದಲನೇದು ರೆಸ್ಪಾನ್ಸ್, 2ನೇದು ಸೆನ್ಸೇಷನ್, 3ನೇದು ಕಾಂಟ್ಯಾಕ್ಟ್, 4ನೇದು ಐಡೆಂಟಿಫಿಕೇಷನ್, 5ನೇದು ಡಿಸೈರ್ ಅಂತಾರೆ. ಅಂದರೆ ವಸ್ತುಗಳೊಂದಿಗೆ ಐಡೆಂಟಿಫೈ ಅಂದರೆ ನಾನು ಅದನ್ನು ಇವಾಗ ಬೆಳಗ್ಗೆ ನೋಡಿದೆ, ಅಲ್ಲಿ ಹಳದಿ ಹೂ ಬಿಟ್ಟಿದೆ, ಆ ಕಡೆ ಪಿಂಕ್ ಹೂ ಬಿಟ್ಟಿದೆ. ಅಲ್ಲಿ ನಿಂತಾಗ ಆ ಹೂವಿನೊಂದಿಗೆ ಏನಾಯಿತು, ನಾನು ಐಡೆಂಟಿಫೈ ಮಾಡಿಕೊಂಡೆ. ನಾನು ಅದು ಬೇರೆ ಬೇರೆ ಆಗಿರಲಿಲ್ಲ, ಒಂದೆರಡು ಕ್ಷಣಗಳಿರ್ಬೋದು ಅಷ್ಟೇ. ಅಷ್ಟುವರೆಗೂ ನಾನು ಅದು ಐಡೆಂಟಿಫೈ ಆಗಿತ್ತು, ಅದರೊಂದಿಗೆ ಇದ್ದೆ ನಾನು.
ಆವಾಗೇನಾಗುತ್ತೆ, ಎಷ್ಟು ಸಂತೋಷ ಆಯಿತು ಗೊತ್ತಾ. ಹಳದಿ ಹೂವನ್ನ ಪಿಂಕ್ ಹೂವು ನೋಡಿದ ಕೂಡಲೇ ಒಂದು ಆನಂದ ಹುಟ್ಟಿತು, ಅಂದರೆ ಒಂದು ಸುಖ. ಕೆಲವು ಸರ್ತಿ ದುಃಖದ್ದು ಉಂಟಾಗ್ಬೋದು. ಹೂ ನೋಡಿದ್ರೆ ದುಃಖ ಆಗಲ್ಲ, ಬೇರೆ ಏನೇನಾದರೂ ನೋಡಿದಾಗ ಆಗಿರ್ಬೋದು. ಅಂದರೆ ಅದೆರಡು ಭಾವನೆಗಳ ಮೇಲೆ ಹೇಳುತ್ತೆ. ನಾವೇನು ಮಾಡ್ತೀವಿ ಅಂದರೆ ಸುಖ ಬೇಕು ಅಂತ ಸ್ವೀಕರಿಸಿ ದುಃಖವನ್ನು ನೋವನ್ನು ಬರದೇ ಇರುವಂತೆ ನಾವು ತಡೀತೇವೆ, ಅದಕ್ಕೆ ತಡೆಯೋಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ನಮ್ಮ ಕೆಪ್ಯಾಸಿಟಿ, ಅಂದರೆ ಸಾಮರ್ಥ್ಯ. ಹಾಗಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ. ಅದು ಹೇಗಿದೆ ಅಂದರೆ, ಒಂದು ವಸ್ತು ಇದೆ, ಆ ವಸ್ತುವಿನಲ್ಲಿ ನನಗೆ ಆಸಕ್ತಿ ಇದೆ, ಆ ವಸ್ತು ಬೇಕು ಅಂತ ಹೇಳಿದಾಗ ನಾನು ನನ್ನ ಈ ಒಂದು ಕೆಪ್ಯಾಸಿಟಿ ಅನ್ನೋದು ಹೊರಗೆ ಬರುತ್ತೆ. ಹೇಗಾದರೂ ಮಾಡಿ ನಾನು ಆ ವಸ್ತುವನ್ನು ಪಡಿತೇನೆ ಅಂತ ಹೇಳಿ ಆ ಸಾಮರ್ಥ್ಯವನ್ನು ನಾವು ಹೆಚ್ಚು ಮಾಡ್ಕೊಳ್ತೇವೆ. ಈಗ ಅರಿವು ಬೇಕು ಅಂತಂದಾಗ ಅದು ನಮಗೆ ಆ ಸಾಮರ್ಥ್ಯ ಇದೆಯಲ್ಲ, ಅದನ್ನು ಉಪಯೋಗಿಸಿದ್ರೆ ಆಗತ್ತಾ ಅಂತ. ಇಲ್ಲೇ ಕಾಂಟ್ಯಾಕ್ಟ್ ಆಯಿತು, ಐಡೆಂಟಿಫಿಕೇಷನ್ ಆಯಿತು, ಅದರಿಂದ ನನಗೆ ಆ ಹೂ ಬೇಕು ಅನ್ನುವಂತಹ ಡಿಸೈರ್ ಬಂದುಬಿಡ್ತು. ಅಲ್ಲಿಗೆ ಈ 5 ಹಂತಗಳಲ್ಲಿ ಆಗತ್ತೆ. ಮೊದಲನೇದಾಗಿ ರೆಸ್ಪಾಂಡ್ ಮಾಡ್ತೀವಿ ಅದನ್ನು ನೋಡಿ, ಎರಡನೇದಾಗಿ ಒಂದು ಸೆನ್ಸೇಷನ್ ನನ್ನಲ್ಲಿ ಹುಟ್ಟತ್ತೆ, ಆವಾಗ ಕಾಂಟ್ಯಾಕ್ಟ್ ಬರುತ್ತೆ. ಆಮೇಲೆ ಏನು ಮಾಡ್ತೀವಿ, ಅದರೊಂದಿಗೆ ನಮ್ಮನ್ನು ನಾವು ಇದು ಮಾಡ್ಕೊಳ್ತೀವಿ, ನಾನು ಅದು ಒಂದೇ ಅಂದ್ಕೊಳ್ತೇವೆ, ಆಗ ಆಸೆ ಹುಟ್ಟುತ್ತೆ, ಅದು ನನಗೆ ಬೇಕು ಅಂತ ಹೇಳಿ ಹುಟ್ಟುತ್ತೆ. ಇದಿಷ್ಟು ವಿಷಯಗಳಾಗತ್ತೆ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಈಗ ನಮಗೆ ಅರಿವು ಬೇಕು ಅಂದರೆ, ಈಗ ನಮಗೊಂದು ಸಾಮರ್ಥ್ಯ ಇದೆಯಲ್ಲ, ಯಾವುದಾದ್ರೂ ಒಂದು ವಸ್ತುವನ್ನು ಪಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ, ಆ ಸಾಮರ್ಥ್ಯ ಉಪಯೋಗಿಸಿ ಅರಿವನ್ನು ಪಡ್ಕೊಂಡ್ಬಿಡೋಣವ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ನಿಮ್ಮ ಯಾವುದೇ ವಸ್ತುವನ್ನು ಹೊಂದಬಲ್ಲಂತಹ ಸಾಮರ್ಥ್ಯ, ಅಂದರೆ ಅಂಗಡಿಯಲ್ಲಿ ಒಂದೇನೋ ಹೊಸದು ನೋಡಿದ್ರೆ ನಿಮಗೆ ದುಡ್ಡಿದೆ, ಹೋಗಿ ಕೊಂಡ್ಕೊಳ್ತೀರಾ, ಆ ಸಾಮರ್ಥ್ಯ ನಿಮಗಿದೆ. ಇಲ್ಲ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ ಏನಾದರೂ ಒಂದು ಮಾಡ್ತೀರಾ, ಆ ಸಾಮರ್ಥ್ಯ ನಿಮಗಿದೆ. ಈ ಥರದ್ದು ಯಾವುದಾದ್ರೂ ಒಂದು ಸಾಮರ್ಥ್ಯ ಇಟ್ಕೊಂಡು ನೀವು ಅರಿವನ್ನು ಪಡ್ಕೊಳ್ತೀರಾ ಅಂದರೆ ಕೃಷ್ಣಮೂರ್ತಿಯವರು ಹೇಳ್ತಾರೆ ಸಾಧ್ಯ ಇಲ್ಲ. ಸಾಮರ್ಥ್ಯದಿಂದ ಅರಿವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸಾಮರ್ಥ್ಯದಿಂದ ಆಗಲ್ಲ, ಯಾವುದರಿಂದನೂ ಆಗಲ್ಲ. ಅಂದರೆ ಮತ್ತೆ ಅರಿವು ಬರೋದು ಹೇಗೆ? ಅರಿವು ಬರೋದು ಹೇಗೆ ಅಂದರೆ, ನಮ್ಮ ಸುತ್ತಮುತ್ತಲಿನ ಯಾವುದ್ರ ಜೊತೆಗೂ ಕೂಡ ನಾವು ಐಡೆಂಟಿಫೈ ಮಾಡಿಕೊಳ್ಳದೇ ಇರಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಹೊಂದ್ಕೊಂಡ್ಬಿಡೋದು, ಅದೇ ನಾನು ಅಂತ ಹೇಳಿ ತಿಳ್ಕೊಳ್ದಲೇ ಇರೋದರಿಂದ ಬರುತ್ತೆ ಅಂತ. ಯಾವುದರ ಜೊತೆಗೂ ಕೂಡ ಹೋಲಿಕೆಯನ್ನು ಮಾಡಿಕೊಳ್ಳದೆ ಎಚ್ಚರಿಕೆಯಿಂದ ಸುಮ್ಮನೆ ನಮ್ಮನ್ನು ನಾವು ಗಮನಿಸಬೇಕು. ಆಗ ಏನಾಗುತ್ತೆ ಅಂದರೆ, ಒಂದು ವಿಷಯ ತಿಳಿಯುತ್ತೆ, ನಮ್ಮ ಹೆಚ್ಚಿನ ಎಲ್ಲ ಕೆಲಸಗಳು ಕೂಡ ಅಜಾಗೃತ ಮನಸ್ಸಿನಿಂದ ನಡೆಯುತ್ತೆ. ಈಗ ನಮ್ಮ ಎಷ್ಟು ಕೆಲಸ, ನಮ್ಮ ಶರೀರದ ಯಾವ ಕೆಲಸನೂ ಕೂಡ ನಮಗೆ ತಿಳಿಸಿ ಅದು ಮಾಡೋದಿಲ್ಲ. ಇನ್ನು ನಮ್ಮ ಹಾರ್ಟ್ ಬೀಟನ್ನು ಇಷ್ಟು ಸಲ ಕರೆಕ್ಟಾಗಿ ಕೊಡ್ಕೋ ಅಂತ ಯಾವತ್ತಾರು ಹೇಳ್ತೀವ? ಇಲ್ಲ. ನಾನೇನೋ ಇವಾಗ ತಿಂದ್ಬಿಟ್ಟು ಬಂದಪ್ಪ, ನಾನು ಹೊಟ್ಟೆಯಲ್ಲಿ ನೀನು ಅರಗಿಸ್ಬೇಡ, ಹಂಗೆ ಇಟ್ಕೊಂಡಿರೋ, ನಾನು ಮಧ್ಯಾಹ್ನ ಹೇಳ್ತೀನಿ 2 ಗಂಟೆ ಮೇಲೆ ಅವಾಗ ಅರಗಿಸು ನೀನು ಅಂತ ಹೇಳಿದ್ರೆ ಕೇಳುತ್ತಾ? ಅದು ಯಾವುದೂ ನಮ್ಮ ಮಾತು ಕೇಳಲ್ಲ. ಅದು ತನ್ನಿಂದ ತಾನೇ ಆಗುವಂತಹ ಕ್ರಿಯೆಗಳು, ಅಂದರೆ ಅಜಾಗೃತವಾಗಿ ನಡೆಯುವಂತಹದ್ದು. ನಮ್ಮ ಅರಿವಿಗೆ ಬರದೆ ಅನೇಕ ಆಗ್ತದೆ ನಮ್ಮಲ್ಲಿ. ಅದೇ ರೀತಿ ಪ್ರತಿಕ್ರಿಯೆಗಳು ಕೂಡ, ರಿಯಾಕ್ಷನ್ ಅಂತ ನಾವೇನು ಕೊಡ್ತೀವಿ, ಅದು ಕೂಡ ನಮ್ಮ ಅಜಾಗ್ರತೆಯಿಂದ ಆಗುತ್ತೆ. ನಮ್ಗೆ ಗೊತ್ತಾಗದೇ ಇಲ್ಲ, ಗೊತ್ತಾಗಕ್ಕೆ ಮುಂಚೆ ಬಂದುಬಿಟ್ಟಿರುತ್ತೆ. ಕೋಪನೂ ಹಾಗೆ ಅಲ್ವಾ? ಕೋಪ ಬರ್ತೀನಿ ಅಂತ ಹೇಳ್ಬಿಟ್ಟು ಬರುತ್ತಾ? ಬಂದ ಮೇಲೆ ಗೊತ್ತಾಗುತ್ತೆ, ಬಂದು ಹೋದ ಮೇಲೆ ಗೊತ್ತಾಗತ್ತೆ, ಕಡಿಮೆ ಆದಮೇಲೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಅರಿವಿಗೆ ಬರೋ ಮುನ್ನವೇ ಗಡಿಸ್ಬಿಟ್ಟಿರುತ್ತೆ. ನಮ್ಮನ್ನು ನಾವು ನೋಡಿದಾಗ ಈ ರೀತಿ ಅಜಾಗೃತವಾಗಿ ನಡೆಯೋ ಅನೇಕ ಚಟುವಟಿಕೆಗಳು ನಿಂತು ಹೋಗುತ್ತೆ ಅಂತ ಕೃಷ್ಣಜಿಯವರು ಹೇಳ್ತಾರೆ. ಅದಕ್ಕೆ ನಮ್ಮನ್ನು ನಾವು ನೋಡಿಕೊಳ್ಬೇಕು, ಯಾವಾಗಲೂ ಗಮನಿಸ್ತಾ ಇರಬೇಕು. ನಾನು ಏನು ಮಾಡ್ತಾಯಿದ್ದೆ, ನನ್ನ ಮನಸ್ಸು ಏನು ಮಾಡ್ತಿದ್ದೆ, ನನ್ನ ಭಾವನೆಗಳು ಏನು ಮಾಡ್ತಿದೆ ಅಂತ ಒಂದು ಕಣ್ಣು ಇಟ್ಟಿರಬೇಕು. ಆವಾಗ ಅವು ಈ ರೀತಿಯಾಗಿ ಅಜಾಗೃತವಾಗಿ ಆಗುವಂತಹ ಕ್ರಿಯೆಗಳು ನಿಲ್ಲತ್ತೆ. ಈ ಅರಿವಿನಿಂದ ನಾವು ಯಾಕೆ ಹಾಗೆ ಮಾಡ್ತಿದ್ವಿ, ಯಾಕೆ ಆ ರೆಸ್ಪಾನ್ಸ್ ಬರ್ತಿತ್ತು ಅನ್ನೋದು ಕೂಡ ನಮಗೆ ತಿಳಿಯುತ್ತೆ. ಈ ರೀತಿ ಅರಿವಿನ ಸ್ಥಿತಿಯಲ್ಲಿದ್ದಾಗ ನಮ್ಮ ಆಲೋಚನೆಗಳನ್ನು ಕೂಡ ನಾವು ಗಮನಿಸೋದಕ್ಕೆ ಸಾಧ್ಯ. ಒಂದು ಆಲೋಚನೆ ಬಂತು, ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಆಲೋಚನೆಗಳಿಂದ ನಡೆಯೋ ಕೆಲಸ ಇದೆಯಲ್ಲ, ಅದನ್ನು ಕೂಡ ನಾವು ನೋಡ್ಬೋದು. ಅದನ್ನು ಏನಂತ ಕರಿತೀವಿ ಅಂದರೆ ಸ್ವಯಂ ಪರಿಶೀಲನೆ ಅಂತ ಕರಿತೇವೆ. ಅಂದರೆ ನಮ್ಮನ್ನು ನಾವು ನೋಡಿಕೊಂಡು ಅದನ್ನು ಗಮನಿಸುವಂತಹ ಒಂದು ಪ್ರಕ್ರಿಯೆ. ಅಂದರೆ ಎಚ್ಚರದಿಂದ ನಮ್ಮನ್ನು ನಾವು ಗಮನಿಸಿದಾಗ ನಮ್ಮ ಆಲೋಚನಾ ಕ್ರಮವನ್ನು ಕೂಡ ನಾವು ಗಮನಿಸಬಹುದು, ಅದರ ಕಾರ್ಯವಿಧಾನವನ್ನು ಕೂಡ ಗಮನಿಸಬಹುದು. ಈ ಗಮನಿಸುವಿಕೆಯಲ್ಲಿ ನಾನು ಗಮನಿಸುತ್ತಿದ್ದೇನೆ ಅನ್ನುವುದು ಇರಬಾರದು. ಗಮನ ಮಾತ್ರ ಇರಬೇಕೇ ಹೊರತು ನನ್ನನ್ನು ನಾನು ನೋಡ್ಕೊಳ್ತಿದ್ದೀನಿ ಅಂದರೆ ನೀವೇನೂ ನೋಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ನಾನು ಇದೆ,
ನಾನು ಇದ್ದಾಗ ನೀವೇನು ಮಾಡೋಕ್ಕಾಗಲ್ಲ. ಅದರಿಂದ ಈ ಗಮನಿಸುವಿಕೆಯಲ್ಲಿ ನಮ್ಮ ಪಾತ್ರ ಇರಬಾರದು, ಬರೀ ಗಮನ ಮಾತ್ರ ಇರಬೇಕು. ಇದಕ್ಕಷ್ಟು ಸಾಧ್ಯ ನಮಗೆ. ನಾನು ಇಲ್ದಲೇ ನಮ್ಮನ್ನು ನಾವು ನೋಡಿಕೊಳ್ಳುವಂದು ನಮಗೆ ಕಷ್ಟ ಸಾಧ್ಯ. ಆದರೆ ಹೀಗೆ ಆಲೋಚನೆ ಬರೋದಕ್ಕೆ, ಒಂದು ಪ್ರತಿಕ್ರಿಯೆ ತೋರಿಸೋದಕ್ಕೆ ಇಂಥದ್ದೊಂದು ಕಾರಣ, ಅದಕ್ಕೆ ಬೇರೆಯವರೇ ಕಾರಣ ಅಂತ ಒಂದು ಘಟನೆ ನಡೀತು ಅಂತ ಹೇಳಿ ನಾವು ಬೇರೆಯವ್ರ ಮೇಲೆ ದೋಷಾರೋಪಣೆ ಬಹಳ ಸುಲಭವಾಗಿ ಮಾಡಿಬಿಡ್ತೇವೆ. ಆದರೆ ಅದು ಏನು ತೋರಿಸುತ್ತೆ ಗೊತ್ತಾ? ನಾವು ಅರಿವಿನಿಂದ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ನಾವು ಯಾವಾಗ ಇನ್ನೊಬ್ಬರನ್ನ ಅದಕ್ಕೆ ಕಾರಣ ಇಂಥವ್ರು, ನಾನು ಇದಕ್ಕೋಸ್ಕರ ಕೋಪ ಮಾಡಿಕೊಂಡೆ ಅಥವಾ ಇದಕ್ಕೋಸ್ಕರ ನನಗೆ ಆಸೆ ಬಂತು ಅಂತ ಇನ್ನೊಬ್ಬರ ಮೇಲೆ ನಾವು ಯಾವಾಗ ಹೇಳ್ತೀವೋ ಆಗ ಅರಿವು ಇಲ್ಲ ಅಲ್ಲಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಇದು ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ಸುಮ್ಮನೆ ದೂರದಿಂದ ಗಮನಿಸಬೇಕು. ಈಗ ಒಂದು ಮಗು ಚಿಕ್ಕದು 1 ವರ್ಷ 2 ವರ್ಷ ನಡೀತಾ ಇದೆ, ಓಡಾಡ್ತಿದೆ, ಅದನ್ನು ತಾಯಿ ಬಿಟ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಏನೇ ಕೆಲಸ ಮಾಡಿದ್ರೂ ಒಂದು ಕಣ್ಣು ಮಗು ಮೇಲೆ ಇರುತ್ತೆ. ಯಾಕೆಂದರೆ ಏನು ಬೇಕಾದ್ರೂ ಮಾಡ್ಕೋಬೋದು, ಅದಕ್ಕೇನೂ ಗೊತ್ತಿಲ್ಲ. ಎಲ್ಲೋ ಹತ್ತು ಬಿಡ್ಬೋದು, ಎಲ್ಲ ಬಿದ್ದುಬಿಡ್ಬೋದು, ಚಾಕು ತೊಗೊಂಡ್ಬಿಡ್ಬೋದು, ಇನ್ನೇನೋ ಮಾಡ್ಕೊಂಬಿಡ್ಬೋದು, ಎಡವಟ್ಟು ಮಾಡ್ಕೊಂಬಿಡ್ಬೋದು, ಜಾರು ಬಿದ್ದುಬಿಡ್ಬೋದು. ಅವಕ್ಕೆ ನೀರು ಬಿಡೋದಂದ್ರೆ ಭಾರಿ ಖುಷಿ ಆಗ್ತದೆ. ಓದಾನಲ್ಲಿ ತಿರುಗಿಸ್ದ ಹಂಗೆಲ್ಲ ಎಷ್ಟು ಎತ್ತರಕ್ಕೆ ಇಟ್ಟರೆ ಕೂಡ ಎಟಕಿಸ್ಕೊಂತವೆ. ಅದು ಮಕ್ಕಳದು ಇದು ಅಂದರೆ ಒಂದು ಕಣ್ಣು ತಾಯಿದು ಯಾವಾಗಲೂ ಮಗು ಮೇಲೆ ಹೇಗಿರುತ್ತೋ ಅದೇ ರೀತಿ ನಾವು ತಾಯಿಯದಿರಾಗಬೇಕು. ನಮ್ಮ ಕಣ್ಣು ಯಾವಾಗಲೂ ಈ ನಮ್ಮ ಮನಸ್ಸಿನ ಮೇಲೆ ಇರಲೇಬೇಕು, ಇಲ್ಲದ್ರೆ ಬಿಟ್ಟರೆ ಹೋಯ್ತದು, ಏನಾದ್ರು ಮಾಡ್ಕೊಳುತ್ತೆ ಅದು. ಈಗ ನಿಜವಾದ ಅರಿವು ಬರೋಕ್ಕೆ ಸಾಧ್ಯ. ಇದನ್ನು ಪ್ರಾಕ್ಟಿಕಲ್ಲಾಗಿ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಅರಿವು ಬೆಳೆಯೋದಕ್ಕೆ ಸಾಧ್ಯ ಅಂತ. ಇಲ್ಲದೇ ಇದ್ದರೆ ಇಲ್ಲ. ಅಪ್ರಯತ್ನದ ಅರಿವು ಇರಬೇಕು ಅಂತ ಕೃಷ್ಣಜಿಯವರು ಹೇಳ್ತಾರೆ. ಅದು ಪ್ರಯತ್ನ ಮಾಡಿ ನಾನು ಸ್ವಲ್ಪ ಅರಿವಿನಿಂದ ಇರ್ತೀನಿ ಅಂತ ನಾನು ಏನಾದ್ರು ಪ್ರಯತ್ನ ಮಾಡೋಕ್ಕೆ ಹೋದರೆ ಅಲ್ಲೂ ಅರಿವಿಲ್ಲ. ಪ್ರಯತ್ನ ನಾವು ನೋಡಿದ್ವಲ್ಲ ನಿನ್ನೆ. ಪ್ರಯತ್ನ ಅಂದರೆ ಏನು ಅಂತ. ಪ್ರಯತ್ನ ಅಂದರೆ ಒತ್ತಡ ಹಾಕೋದು, ನಾನುವನ್ನು ಬಲಪಡಿಸೋದು. ಆ ನಾನು ಬಂದರೆ ಅರಿವಿಲ್ಲ, ನಾನು ಇಲ್ದಾಗ ಅರಿವು ಬರೋದು. ಹಂಗಾಗಿ ಅದಾಗಲ್ಲ. ಪ್ರಯತ್ನ ಮಾಡಿದರೆ ಆಗೋದಿಲ್ಲ. ಅರಿವು ಬೆಳೆಸ್ಕೊಳ್ತೀನಿ ಅನ್ನೋ ಪ್ರಯತ್ನ ಸಾಧ್ಯವಿಲ್ಲ. ಅರಿವಿನಿಂದ ಇರುವುದಷ್ಟೇ ಸಾಧ್ಯ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಪದಗಳ ಇದು ನಾವು ಮಾತಿನ ಭರದಲ್ಲಿ ಹೇಳ್ಬಿಡ್ತೀವಿ, ಬಟ್ ಅದು ಪದಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೃಷ್ಣಮೂರ್ತಿಯವರ ಇದನ್ನು ಓದುವಾಗಲಿ ನೋಡುವಾಗಲಿ ಈ ಒಂದು ಸ್ಥಿತಿ ನಮಗೆ ಬರಬೇಕು ಅಂತ ಹೇಳಿದ್ರೆ ಬೇರೆ ಯಾರೂ ಈ ಅರಿವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಅರಿವಿನಿಂದ ಇರಬೇಕಾಗತ್ತೆ. ಹೀಗೆ ನಮ್ಮನ್ನು ನಾವು ಎಚ್ಚರದಿಂದ ಗಮನಿಸೋದನ್ನು ಪ್ರಾರಂಭ ಮಾಡಿದಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತೇವೆ. ನಮ್ಮ ಪ್ರಜ್ಞೆಯ ಮೇಲ್ಮಟ್ಟದ ಅರಿವು ಮೊದಲು ಬರುತ್ತೆ. ಅಂದರೆ ನಮ್ಮನ್ನು ನಾವು ಗಮನಿಸ್ತಾ ಹೋದಾಗ ಏನಾಗುತ್ತೆ, ನಾವು ಧ್ಯಾನ ಕೂತ್ಕೊಳ್ಳೋದು ಅದಕ್ಕೇ. ನನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ಹೇಳ್ತಾ ಇದೆ, ಏನು ನೋಡ್ತಾ ನೋಡ್ತಾ ಮನಸ್ಸಿನ ಮೇಲ್ಪದರದ ಅರಿವು ನಮಗೆ ಬಹಳ ಬೇಗ ಬರುತ್ತೆ. ಅದು ಬಂದುಬಿಡುತ್ತೆ. ಅದಾದ ನಂತರ ಏನಾಗುತ್ತೆ, ಪ್ರಜ್ಞೆಯ ಆಳಕ್ಕೆ ಇಳಿದಾಗ ಆ ಆಳದ ಪದರಗಳನ್ನು ಅರ್ಥ ಮಾಡ್ಕೊಳ್ತೇವೆ. ಅದಕ್ಕೆ ಸ್ವಲ್ಪ ನೋಡ್ತಾ ಹೋಗಬೇಕಾಗತ್ತೆ. ಹಾಗೆ ಹೋಗಬೇಕು. ನಮ್ಮ ಪ್ರಜ್ಞೆಯ ಆಳದಲ್ಲಿ ಏನೇನು ಹುದುಗಿದೆ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ನಮ್ಮ ಮೇಲ್ಪದರದಲ್ಲಿ ನಾವು ಬಹಳ ಸದ್ಗುಣಿಗಳು, ನಮಗೆ ಕೋಪ ಬರಲ್ಲ, ನಮ್ಗೆ ಆಸೆ ಇಲ್ಲ, ನಮಗೇನೂ ಇಲ್ಲ ಎಲ್ಲ. ಯಾಕೆ ಮೇಲ್ಪದರದಲ್ಲಿ ನಾವು ತುಂಬ ಒಳ್ಳೆಯವರು. ಜನದ ಕಣ್ಣಿಗೆ ಕಾಣಿಸೋದು ಈ ಮೇಲ್ಪದರದ ನಾನು ಮಾತ್ರ. ಹಾಗಾಗಿ ಸ್ವಲ್ಪ ಆಳಕ್ಕಿಳಿದಾಗ ಒಳಗೇನಿದೆ ಅದನ್ನು ಕೃಷ್ಣಮೂರ್ತಿಯವರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಲ್ಲಿ ನಿಮ್ಮ ಉದ್ದೇಶಗಳಿದೆ. ಏನೇನು ಉದ್ದೇಶಗಳು ನೀವು ಇಟ್ಕೊಂಡಿದ್ರೆ ಅದಿದೆ. ಆಮೇಲೆ ನಿಮ್ಮ ಅಪೇಕ್ಷೆಗಳಿದೆ. ನಿಮ್ಮ ಆಂತರಿಕ ಭಯ, ಆಂತರಿಕವಾಗಿರುತ್ತೆ ಭಯ. ನಾನು ಭಯ ಪಡೋದೇ ಇಲ್ಲಪ್ಪ ಅಂತ ಹೇಳ್ತಿರ್ತೀವಿ, ಆದರೆ ಭಯ ಒಳಗಡೆ ಇರುತ್ತೆ. ಮನುಷ್ಯನಿಗೆ ಭಯ ಒಂದು ಸಹಜವಾದಂತಹ ಒಂದು ವಿಚಾರ. ಹಾಗಾಗಿ ಅದು ಇರುತ್ತೆ. ಅದಿದೆ. ಅವೆಲ್ಲವೂ ಕೂಡ ಅಡಗಿರುವುದು ಅಲ್ಲೇ, ಅಂದರೆ ಆಳದಲ್ಲಿ. ಈ ಹೊರಗಿನ ಜೀವನದಲ್ಲಿ ನಾವುಗಳು ಇವುಗಳನ್ನು ಹತೋಟಿಯಲ್ಲಿ ಇಟ್ಕೊಂಡ್ಬಿಡ್ತೇವೆ. ಯಾರೋ ಏನೋ ಹೇಳಿದ್ರು ಕೋಪ ಮಾಡ್ಕೊಳ್ಳಲ್ಲ. ಮಾಡ್ಕೊಬಾರ್ದಪ್ಪ, ನನ್ನ ಹೆಸರು ಕೆಟ್ಟೋಗ್ಬಿಡುತ್ತೆ, ನನಗೆ ಇದಾಗ್ಬಿಡುತ್ತೆ, ಅವ್ರು ಏನು ಅನ್ಕೊಂತಾರೆ, ಅಯ್ಯೋ ಏನು ಲತಮ್ನವ್ರು ಹಿಂಗಂತೆ ಅಂತ ಅಂದ್ಬಿಡ್ತಾರೆ ಅನ್ನೋದು ಭಯ ಇರುತ್ತೆ ನಮಗೆ. ಅದರಿಂದ ನಾವೇನು ಮಾಡ್ತೀವಿ, ಭಾಳ ಹುಷಾರಾಗಿ ಬಿಹೇವ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಇದು ಮೇಲ್ಪದರದ ನಾನು ಒಳಗಡೆ ಇರುತ್ತೆ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಗುಪ್ತವಾಗಿದೆ. ಇವುಗಳನ್ನು ನಾವು ಅರಿವಿನ ಮುಖಾಂತರ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿ ತನಕ ಈ ಒಳಗಡೆ ಆಳದಲ್ಲಿ, ಮನಸ್ಸಿನ ಆಳದಲ್ಲಿ ಹುದುಗಿರುವುದನ್ನು ಹೊರಗಡೆ ಕಳಿಸೋಕ್ಕಾಗಲ್ಲ. ಯಾವಾಗ ಇರುವುದನ್ನು ಸಾಕ್ಷಾತ್ತಾಗಿ ಇರುವಂತೆ ನಾವು ನೋಡ್ತೀವೋ ಆ ಕ್ಷಣ ಅದು ಇಲ್ಲವಾಗುತ್ತದೆ.
ಅಷ್ಟರವರೆಗೆ ನಾವು ನಮ್ಮನ್ನು ನೋಡ್ಕೊತಾನೆ ಇರಬೇಕು, ಆಮೇಲೂ ನೋಡ್ಕೊತಾನೆ ಇರಬೇಕು, ಯಾಕೆಂದರೆ ಮತ್ತೆ ಹೊಸ್ದಾಗಿ ಬರಬಾರ್ದಲ್ವ. ಅದಕ್ಕೆ ಹಾಗಾಗಿ ಇವುಗಳಿಂದ ಬಿಡುಗಡೆ ಆಗೋ ತನಕ ನಮಗೆ ಸಂತೋಷವೂ ಇಲ್ಲ, ಆನಂದನೂ ಇಲ್ಲ, ಎರಡೂ ಇಲ್ಲ. ನಮ್ಮ ತಳಮಳ ಗೊಂದಲ ಪ್ರಾಬ್ಲಮ್ಸು ಅದ್ರ ಜೊತೆಗೆ ನಾವಿರ್ತೀವಿ. ಈ ಜ್ಞಾನ ಬರಬೇಕಾದ್ರೆ, ಜ್ಞಾನ ಕೂಡ ನಮಗೆ ಬರೋಲ್ಲ. ಈ ಜ್ಞಾನ ಬರಬೇಕಾದ್ರೆ ಯಾವುದಾದ್ರೂ ಒಂದು ಸ್ಪೆಷಲೈಸೇಷನ್ ಮಾಡ್ಕೋಬೇಕಾ? MBBS ಮಾಡಿದ್ರೆ MD ಮಾಡ್ತಾರೆ, MA ಮಾಡಿದ್ರೆ PhD ಮಾಡ್ತಾರೆ, ಅದೇನೇನೋ ಮಾಡ್ತಾರಲ್ವ. ಅಂದರೆ ಇಲ್ಲ, ಆ ಥರ ಯಾವುದೇ ಸ್ಪೆಷಲೈಸೇಷನ್ ಇಲ್ಲ. ಅಂದರೆ ಮೇಲ್ಪದರದ ಆಳವನ್ನು, ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ಒಳ ಮನಸ್ಸಿಗೆ ಹೋಗಬೇಕು, ಏನಾದರೂ ಮಾಡಬೇಕಾ? ಅದಕ್ಕೆ ಏನೂ ಮಾಡಬೇಕಾಗಿಲ್ಲ, ಒಂದೇ ಮಾಡಬೇಕಾಗಿರೋದು ನಿಮ್ಮನ್ನು ನೀವು ಗಮನಿಸುವುದು ಮಾತ್ರ. ಯಾವ ಸ್ಪೆಷಲೈಸೇಷನ್ನು ಇಲ್ಲಿ ಬರಲ್ಲ, ಯಾವುದೇ ಒಂದು ಪ್ರಾವೀಣ್ಯತೆ ಬೇಕಾಗಿಲ್ಲ, ಸರಳವಾಗಿದ್ದರೆ ಸಾಕು. ಯಾಕೆಂದರೆ ಸರಳತೆಯಲ್ಲೇ ಎಲ್ಲ ಇರುವಂತಹದ್ದು. ಸರಳತೆ ಅಂದರೆ ಏನು? ಫುಲ್ ಮನಸ್ಸು ಖಾಲಿ ಮಾಡ್ಕೊಳ್ಳೋ ಅಂಥದ್ದು. ಮನಸ್ಸಲ್ಲಿ ಹೆಚ್ಚಿಗೆ ತುಂಬಿಕೊಂಡ್ರೆ ಅದು ಎಲ್ಲ ತುಂಬಿರುವಂತಹ ಪಾಂಡಿತ್ಯ. ಈ ಪಾಂಡಿತ್ಯ ಖಾಲಿ ಆಗಬೇಕಲ್ಲ, ನಾನು ಖಾಲಿ ಆಗಬೇಕಲ್ಲ. ನಾನು ಖಾಲಿ ಆಗಬೇಕು ಅಂದರೆ ನಂದೆಲ್ಲನೂ ಖಾಲಿ ಆಗಬೇಕು. ಹಾಗಾಗಿ ಸರಳತೆ ಬಹಳ ಮುಖ್ಯ. ಸರಳತೆ ಅಂದರೆ ಅದು ಹೊರಗಡೆ ತೋರಿಸ್ಕೊಳ್ಳೋ ಅಂಥ ಬರೀ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ಒಡವೆ ಹಾಕ್ಕೊತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಅದಲ್ಲ ಸರಳತೆ ಅಂದರೆ. ಸರಳತೆ ಅಂದರೆ ಇದು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಿರಂತರ ಅರಿವಿನಲ್ಲಿ ನಮ್ಮ ಪ್ರಜ್ಞೆಯ ಸಮಗ್ರ ಪ್ರಕ್ರಿಯೆಯ ಬಗೆಗೆ ನಾವು ಅರಿವಿನಿಂದ ಇದ್ದಲ್ಲಿ ಆಗ ಇಂಟೆಲಿಜೆನ್ಸ್ ಅಸ್ತಿತ್ವಕ್ಕೆ ಬರುತ್ತದೆ ಅಂತಾರೆ. ಇಂಟೆಲಿಜೆನ್ಸ್ ಅಂದರೆ ಏನು? ಪ್ರಜ್ಞಾನ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ಅಂದರೆ ಅದು ಓದಿ ಪಡೆದಂತಹ ಜ್ಞಾನವಲ್ಲ, ಒಳಗಿನಿಂದ ಉದ್ಭವವಾದಂತಹ ಒಂದು ಜ್ಞಾನ, ಅದು ಇಂಟೆಲಿಜೆನ್ಸ್. ಅದು ಅಸ್ತಿತ್ವಕ್ಕೆ ಬರುತ್ತೆ. ಇಲ್ಲಿ ಪ್ರಯತ್ನ ಇರಬಾರ್ದು. ನಾವು ಪ್ರಯತ್ನ ಮಾಡಬೇಡಿ ಅಂತ ನಾವು ನಿನ್ನೆಯ ಪ್ರಯತ್ನದ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವುದೇ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಅದನ್ನು ಇರುವಂತೆ ನೋಡಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಹೊರತು ಪ್ರಯತ್ನಪಟ್ಟು ನೀವು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಲ್ಲ. ಪ್ರಯತ್ನಪಟ್ಟು ಏನಾದರೂ ಸಾಧಿಸುವಲ್ಲಿ ಅಹಂ ಅನ್ನೋದು ಬಲ ಪಡ್ಕೊಳ್ತದೆ. ಅದರಿಂದ ಅಹಂ ಬಲ ಪಟ್ಟರೆ ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಹೀಗೆ ಆಗಬೇಕು, ನನಗೆ ಜ್ಞಾನ ಬೇಕು, ನಂಗೆ ಮುಕ್ತಿ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ ನಾನು ಇವೆಲ್ಲ ಕೂಡ ಅಹಂನ ಕೇಂದ್ರದಿಂದ ಹೊರಡುವಂತಹ ಎಲ್ಲ ಕಾರ್ಯಗಳು. ಇದು ಅಹಂ ಹೇಳ್ತಾ ಇರೋದದು. ನನಗೆ ಮುಕ್ತಿ ಬೇಕು, ನನಗೆ ಈ ಜೀವನ ಬೇಡ, ನಾನು ಇನ್ನೂ ಆನಂದವಾಗಿರಬೇಕು, ನನ್ನ ಕೈಲಿ ಆಗಲ್ಲ, ಇದೆಲ್ಲ ಸಾಕಾಗಿದೆ, ನನಗೆ ಕಷ್ಟಪಟ್ಟು ಸಾಕಾಗಿದೆ. ಇದು ಹೇಳ್ತಿರೋದು ಯಾರು? ಆ ನಾನುವಿನ ಕೇಂದ್ರದಿಂದ ಬರ್ತಾ ಇರುವಂತಹ ಅದರ ಕಾರ್ಯಾಚರಣೆ, ನಾನುವಿನ ಕಾರ್ಯಗಳಿದೆಲ್ಲ ಅದು. ಹಾಗಾಗಿ ಇಲ್ಲಿ ಸ್ವಾರ್ಥ ಇದೆ, ಗೊಂದಲ ಇದೆ. ಈ ಅಹಂನಿಂದ ಪ್ರೇರಿತವಾದ ಪ್ರಯತ್ನ ನಮ್ಮ ಯಾವುದೇ ಸಮಸ್ಯೆಗೆ ಒಂದು ಪರಿಹಾರ ಅಲ್ಲ. ಇವೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಮಾಡ್ತಾ ನಮ್ಮ ನೋವುಗಳು, ನಮ್ಮ ದುಃಖಗಳು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗೋದಿಲ್ಲ, ಜಾಸ್ತಿ ಆಗುತ್ತೆ. ಅದರಿಂದ ಪ್ರಯತ್ನದಿಂದ ಪ್ರಜ್ಞಾನ ಬರೋದಿಲ್ಲ. ಸಹಜತೆ ಬೇಕು, ತೃಪ್ತಿ ಬೇಕು. ನಮ್ಮ ಜೀವಿತದಲ್ಲಿ ಬೇಕಾದ್ದು ಬಹಳ ಬೇಕು ಅನ್ನೋದೇನೋ ತೃಪ್ತಿ, ಆನಂದ ಬೇಕು ಅಂತಾದರೆ ಅದು ಪ್ರಯತ್ನದಿಂದ ಸಿಗಲ್ಲ. ನಿಜವಾಗಿ ಇರುವುದನ್ನು ಇರುವ ಹಾಗೆ ಅರಿತಾಗ ಮಾತ್ರವೇ ಎಲ್ಲವೂ ಕೂಡ ಅಲ್ಲೇ ಇರೋದನ್ನು ಕಾಣ್ತೀವಿ. ಅದಕ್ಕಾಗಿ ಬೇರೆ ಎಲ್ಲೂ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಅರಸುವಿಕೆಯೇ ಬೇಕಾಗಿಲ್ಲ. ನಿಷ್ಪ್ರಯತ್ನದಿಂದ ಸಾಧ್ಯ. ಪ್ರಯತ್ನವೇ ಬೇಡ, ಏನೂ ಪ್ರಯತ್ನ ಬೇಕಾಗಿಲ್ಲ. ಇರುವುದನ್ನು ಇರುವ ಹಾಗೆ ನೋಡುವುದೊಂದೇ ಸಾಕು. ಇದನ್ನು ಕೃಷ್ಣಮೂರ್ತಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಅರಿವು ಹೇಗೆ ಬರುತ್ತೆ ಅಂದರೆ, ಅರಿವು ಎಚ್ಚರಿಕೆಯಿಂದ ಬರುತ್ತೆ. ನಾ ಎಚ್ಚರವಾಗಿದ್ದೇನೆ ಅಂದಾಗ ಅರಿವಿನಿಂದ ಇರ್ತೇನೆ. ಎಚ್ಚರ ಅಂದ್ರೇನು ಅಂದರೆ ನಾನೇ ಸ್ವತಃ ಕಲಿಬೇಕು. ಎಚ್ಚರವಾಗಿರೋದು ಅಂದರೆ ಏನು? ಎಚ್ಚರವಾಗಿ ಎಲ್ಲರನ್ನ ಗಮನಿಸೋದನ್ನು ಯಾರು ಮಾಡಬೇಕು? ನಾನೇ ಮಾಡಬೇಕಲ್ವಾ? ನೀವು ಮಾಡಿದರೆ ನೀವು ಮಾಡ್ದಂಗೆ, ನಾನು ಮಾಡ್ದಂಗಲ್ಲ, ನಾನೇ ಮಾಡಬೇಕಾಗತ್ತೆ. ಅಂದರೆ ಕಲಿಯೋದು ಹೇಗೆ ಎಚ್ಚರದಿಂದ ಇರೋದು ಅನ್ನೋದನ್ನು, ಅರಿವಿನಿಂದ ಇರೋದನ್ನು ಯಾರು ಕಲಿಬೇಕು? ನಾವೇ ಕಲಿಬೇಕು. ಬೇರೆಯವರು ಕಲಿಸೋಕ್ಕಾಗಲ್ಲ, ಬೇರೆಯವ್ರು ಹೇಳ್ಕೊಡೋಕ್ಕಾಗಲ್ಲ. ಅದರಿಂದ ಇವಾಗ ಹೇಗೆ ಅಂದರೆ, ಎಲ್ಲರೂ ಒಟ್ಟಾಗಿ ಇಷ್ಟೊಂದು ಜನ ಇಲ್ಲಿಂದ ಹಿಡಿದು ಇಷ್ಟೊಂದು ಜನ ಹಾಲ್ನಲ್ಲಿ ಸೇರಿದ್ದೀವಲ್ವ ನಾವು, ಇದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರೋಣ. ಎಲ್ಲರೂ ಎಚ್ಚರವಾಗಿರಿ. ಈಗ ಎಲ್ಲರೂ ಅರಿವಿನಿಂದ ಇಷ್ಟೊಂದು ಜನ ಇರೋದನ್ನು ಗಮನಿಸಿ. ಎಲ್ಲ ಇದ್ದೀವಿ ಇಲ್ಲಿ. ಆಮೇಲೆ ಈ ಹಾಲಿನ ಒಂದು ವಿಸ್ತಾರ, ಇದು ನೋಡಿ ಇಷ್ಟು ದೊಡ್ಡದಾಗಿದೆ ಹಾಲು. ಈ ಹಾಲಿನ ವಿಸ್ತಾರ ಮಾತ್ರ, ಅದರ ಪೀಠೋಪಕರಣ, ಅದು ಅಲಂಕಾರ, ಅದರ ತಟ್ಟೆಗೆ ಹೋಗ್ಬೇಡಿ. ಇಷ್ಟು ವಿಸ್ತಾರ ಇದೆ ಅನ್ನೋದನ್ನು ನೋಡಿ. ವಿಸ್ತಾರ ಇದೆ, ಗಾತ್ರ ಇದೆ, ಒಂದು ಪ್ರಮಾಣ ಇದೆ, ಉದ್ದ ಅಗಲ ಎತ್ತರ ಎಲ್ಲ ಇದೆ.
ಈ ಚಿತ್ರಪಟಗಳಿದೆ, ಇಲ್ಲೇನೋ ಇದೆಲ್ಲ ಸೇಯಿಂಗ್ಸ್ ಎಲ್ಲ ಹಾಕಿದ್ದಾರೆ, ಇದೆಲ್ಲವೂ ಇದೆ. ಇದ್ರ ಬಗ್ಗೆ ಎಚ್ಚರ ಇರಬೇಕು, ಎಚ್ಚರದಿಂದ ಇದನ್ನು ಗಮನಿಸಬೇಕು. ಆಮೇಲೆ ಇದು ಸುಂದರವಾಗಿದೆ, ಇದು ಚೆನ್ನಾಗಿಲ್ಲ, ಅದು ಇನ್ನೊಂದೇನೋ ಮಾಡಬೇಕಾಗಿತ್ತು, ಇದು ಯಾವುದು ಬೇಡ. ಮನಸ್ಸಿನಲ್ಲಿ ಸುಮ್ಮನೆ ಗಮನಿಸಿ ನೋಡಿ. ಆಮೇಲೆ ಇಷ್ಟು ಜನದಲ್ಲಿ ಅವ್ರು ಯಾರೋ ಗೊತ್ತಿಲ್ಲಪ್ಪ, ಇವ್ರು ಯಾರೋ ನನಗೆ ಗೊತ್ತಿಲ್ಲಪ್ಪ ಅನ್ನೋದು ಬೇಡ. ಎಲ್ಲರೂ ಇದ್ದಾರೆ ಇಲ್ಲಿ ಅಷ್ಟೇ. ಹಾಗಾಗಿ ಇಲ್ಲಿಂದ ಇಲ್ಲಿವರೆಗೆ ಇರೋರೆಲ್ಲರನ್ನ ಗಮನಿಸಿ, ಹಾಲನ್ನು ಫುಲ್ ಗಮನಿಸಿ. ಸುಮ್ಮನಲ್ಲಿ ಮನಸ್ಸಿನಲ್ಲಿ ಏನಿರಬೇಕು, ಏನೂ ಇರಬಾರ್ದು, ಬರೀ ಗಮನ ಮಾತ್ರ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ಈ ಗಮನದಿಂದ ಅರಿವುಂಟಾಗುತ್ತದೆ, ಅರಿವು ಬರುತ್ತೆ. ಹೀಗೆ ಪೂರ್ತಿಯಾಗಿ ನೋಡಿದಾಗ, ಮನಸ್ಸಿನಲ್ಲಿ ಏನೂ ಇಲ್ದಲೇ ಇದ್ದಾಗ ಆಗ ಅರಿವು ಬರುತ್ತೆ. ಅನಂತರ ಇದು ಮುಗೀತು, ರಸ್ತೆನಲ್ಲಿ ಹೊರಡ್ತೀವಿ. ರಸ್ತೆನಲ್ಲಿ ಹೊರಟಾಗ ನಡೀತಿರ್ತೀವಲ್ವ, ಆಗಲೂ ನಮ್ಗೆ ಅರಿವು ಬೇಕು, ಅರಿವು ಕಂಟಿನ್ಯೂ ಆಗಬೇಕು. ನಮ್ಮ ಅರಿವು ಬ್ರೇಕ್ ಆಗಬಾರ್ದು. ನಮ್ಮ ಅರಿವು ಬಹಳ ಬ್ರೇಕ್ ಆಗುತ್ತೆ, ಯಾವಾಗಲೂ ಒಂದು ಸಲ ಬರುತ್ತೆ ಹೊರಟೋಗುತ್ತೆ, ಬರುತ್ತೆ ಹೊರಟೋಗುತ್ತೆ, ಅದು ಕಂಟಿನ್ಯೂ ಆಗಬೇಕು. ಆವಾಗ ಕೂಡ ನಮ್ಮ ಸುತ್ತಮುತ್ತಲಿನ ಎಲ್ಲ ಸಂಗತಿಯ ಬಗ್ಗೆ ಸುಮ್ಮನೆ ನೋಡಿ. ಅದರಲ್ಲಿ ಅದಕ್ಕೇನು ಹೆಸರಿಡಬೇಡಿ, ಇದು ಹೀಗೆ, ಅದು ಹಾಗೆ, ಅವ್ರು ಹಾಗೆ, ಇವ್ರು ಹೀಗೆ, ಅದೆಲ್ಲ ಏನೂ ಬೇಡ. ಮೇಲೆ ಇರೋ ಸೂರ್ಯ, ಮೋಡ, ಮರ, ಹಕ್ಕಿ, ಹಾರ್ತಿರೋ ಹಕ್ಕಿ, ನೀರು, ಸುಮ್ಮನೆ ನೋಡೋದಷ್ಟೇ. ಅದರಲ್ಲಿ ಇದು ಹೀಗಿದೆ, ಇದರೊಳಗೆ ಇದಿರಬೇಕಾಗಿತ್ತು, ಅದಿರಬೇಕು, ಏನನ್ನೂ ಪ್ರತಿಕ್ರಿಯೆ ಬೇಡ, ಸುಮ್ಮನೆ ನೋಡಿ. ಎಲ್ಲವನ್ನು ಸುಮ್ಮನೆ ಗಮನಿಸಿದಾಗ ಏನಾಗುತ್ತೆ, ಇದು ಸರಿ, ಇದು ತಪ್ಪು, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಏನೂ ಇಲ್ದಲೇ ಸುಮ್ಮನೆ ನೋಡಿದಾಗ ಏನಾಗುತ್ತೆ, ಈ ಥರದ ಅನೇಕ ಆಲೋಚನೆಗಳು ಬಂದಲ್ಲಿ ಎದ್ದಲ್ಲಿ ನಮ್ಮ ಅರಿವನ್ನು ಅಡ್ಡಿ ಉಂಟು ಮಾಡುತ್ತೆ. ತಕ್ಷಣ ಅರಿವು ನಿಂತು ಹೋಗ್ಬಿಡುತ್ತೆ. ಅದಕ್ಕೆ ಆ ಯಾವುದೇ ಇಲ್ಲದಂಥ ರೀತಿಯಲ್ಲಿ ನಾವು ನೋಡ್ತಾ ಹೋಗಬೇಕಾಗತ್ತೆ. ಆವಾಗ ನಮ್ಮ ಮನಸ್ಸಿನಲ್ಲಿ ಹೇಳುವಂತಹ ಆಲೋಚನೆಗಳ ಬಗ್ಗೆ ಕೂಡ, ನಮ್ಮಲ್ಲಿ ಉಂಟಾಗುವ ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಇದರ ಬಗ್ಗೆ ಕೂಡ, ಭಾವನೆಯ ಬಗ್ಗೆ, ಆಲೋಚನೆಯ ಬಗ್ಗೆ ಕೂಡ, ಪ್ರತಿಕ್ರಿಯೆ ಬಗ್ಗೆ ಕೂಡ ಎಚ್ಚರವಾಗಿ ಇರೋದು ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕಾಗತ್ತೆ. ಅಂದರೆ ಮೊದಲು ನಾವು ಮನೆಯಲ್ಲಿ ಒಂದು ಚಿಕ್ಕ ಕೊಠಡಿಯಿಂದ ಪ್ರಾರಂಭ ಮಾಡೋಣ. ನಾವು ಕೂತೇ ಮಾಡಬೇಕು, ನೋಡೋದು, ಎಲ್ಲವನ್ನು ನೋಡೋದು, ಎಲ್ಲ ಅರಿವಿನಿಂದ ಇರೋದು, ಯಾವ ಥಾಟು ಬರ್ದಲೇ ಇರೋ ಥರ ನೋಡ್ಕೊಳ್ಳೋದು. ಅಲ್ಲಿಂದ ಹಾಲಿಗೆ ಬಂದರೆ ದೊಡ್ಡದಾಗತ್ತೆ, ಅದನ್ನು ಗಮನಿಸೋದು, ರೋಡಿಗೆ ಬಂದರೆ ಅದನ್ನು ಗಮನಿಸುವಂಥದ್ದು. ಹೀಗೆ ನಾವು ಅರಿವನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಹೋಗಬಹುದು. ಅದರ ಮನಸ್ಸಲ್ಲಿ ಪ್ರತಿಕ್ರಿಯೆ ಬರದಂತೆ ಹುಷಾರಾಗಿ ನಾವು ಅದನ್ನು ನೋಡ್ತಾ ಹೋಗಬೇಕಾಗತ್ತೆ. ಹೀಗೆ ಬರೀ ಗಮನ ಇರಬೇಕು, ಪ್ರತಿಕ್ರಿಯೆ ಇರಬಾರ್ದು. ಇದು ಸುಲಭನಾ? ಸ್ವಲ್ಪ ಈಗ ಇಷ್ಟೊತ್ತು ನೋಡಿದ್ರಲ್ಲ, ಏನಾದರೂ ಥಾಟ್ ಬಂತ ನಿಮ್ಮಲ್ಲಿ? ಎಷ್ಟು ಜನರಲ್ಲಿ ಥಾಟ್ ಬಂತು? ಬರುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ, ಇದು ಕಷ್ಟ. ಕೃಷ್ಣಮೂರ್ತಿಯವರೇ ಹೇಳ್ತಾರೆ, ಇದು ಕಷ್ಟ, ಪ್ರಾರಂಭದಲ್ಲಿ ಇದು ಕಷ್ಟ. ಅದಕ್ಕಾಗಿ ಕಷ್ಟ ಅಂತ ಹೇಳಿ ಬಿಟ್ಟು ಬಿಡೋದಲ್ಲ. ಕಷ್ಟ ಅಂತ ಹೇಳಿ ಬಿಟ್ಟರೆ ಮತ್ತೆ ನಾವು ಅಲ್ಲೇ ಇರ್ತೀವಿ. ನಮ್ಮ ಪ್ರಜ್ಞೆ ಈಗ ಮನಸ್ಸಿನಲ್ಲಿದೆ ಅಲ್ವಾ, ನಮಗೆ ಗೊತ್ತಿದೆ, ನಮ್ಮ ಪ್ರಜ್ಞೆ ನಮ್ಮ ಮನಸ್ಸಿನಲ್ಲಿದೆ. ನಮ್ಮ ಯೋಚನೆಗಳು, ಭಾವನೆಗಳು, ಪ್ರತಿಕ್ರಿಯೆಗಳಿಗೆ ನಾವು ತಕ್ಷಣ ಸ್ಪಂದಿಸೋದು ಯಾಕೆ ಅಂದರೆ, ನಮ್ಮ ಪ್ರಜ್ಞೆ ಮಾನಸಿಕ ಮಟ್ಟದಲ್ಲಿದೆ. ಬುದ್ಧಿ ಪ್ರಜ್ಞೆಗಾಗಲಿ ಮುಂದಕ್ಕಾಗಲಿ ಹೋಗಿಲ್ಲ, ಮೇಲಿನ ಹಂತಗಳಿಗೆ ಹೋಗಿಲ್ಲ. ಅದೆಲ್ಲ ಬುದ್ಧಿ ಪ್ರಜ್ಞೆ ಅದೆಲ್ಲ ಹೇಳೋದು ಬೇಡ, ಮೇಲಿನ ಹಂತಗಳಿಗೆ ಹೋಗಿಲ್ಲ. ಅದರಿಂದ ಮನಸ್ಸಿನ ಹಂತದಲ್ಲಿ ಅದಿರೋದ್ರಿಂದ ನಾವೇನು ಮಾಡ್ತೀವಿ, ತಕ್ಷಣ ಪ್ರತಿಸ್ಪಂದನೆಯನ್ನು ಕೊಡ್ತೇವೆ. ಒಂದು ಥಾಟ್ ಬರುತ್ತೆ, ಒಂದು ಇದು ಬರುತ್ತೆ, ಪ್ರತಿಕ್ರಿಯೆ ನಮಗಿಲ್ಲ. ಇವೆಲ್ಲವನ್ನು ಎಚ್ಚರಿಕೆಯಿಂದ ಗಮನಿಸೋದು ಗೊತ್ತಿಲ್ಲ. ಆದರೆ ಕೃಷ್ಣಜಿ ಹೇಳ್ತಾರೆ, ಈ ಎಲ್ಲವನ್ನು ಎಚ್ಚರಿಕೆಯಿಂದ ಮಾಡಬೇಕು. ಆಗ ನಿಮ್ಮ ಮನಸ್ಸು ಜೀವಂತವಾಗುತ್ತದೆ. ಈಗೇನಾಗಿದೆ, ಸ್ವಲ್ಪ ಒಂಥರ ಜಡ ಮನಸ್ಸು. ಯಾಕೆಂದರೆ ಪ್ರತಿಕ್ರಿಯೆ ಮಾಡಿ ಮಾಡಿ ಅದು ಒಂಥರ ಕಲ್ಲಿನ ಥರ ಆಗಿದೆ. ಅದು ಜೀವಂತ ಮನಸ್ಸಾಗಬೇಕು, ಎಲ್ಲವನ್ನು ನೋಡಬೇಕು, ಎಲ್ಲವನ್ನು ಅರಿಯಬೇಕು ಅಂದಾಗ ಅದರಲ್ಲಿ ಜೀವಂತಿಕೆ ಜಾಸ್ತಿ ಇರಬೇಕಾಗತ್ತೆ. ಈ ಜೀವಂತಿಕೆ ಬರುತ್ತೆ. ಈ ಎಚ್ಚರಿಕೆಯಿಂದ ಗಮನಿಸೋದ್ರ ಬಗ್ಗೆ ಇನ್ನೊಂದು ಗ್ರಂಥದ ಬಗ್ಗೆ ನಾನು ಹೇಳ್ತೇನೆ. ದಯಮಾಡಿ ಆ ಪುಸ್ತಕವನ್ನು ಓದಿ ನೋಡಿ. ಅದರಲ್ಲಿ ಈ ಅರಿವಿನಿಂದ ಇರುವುದು ಹೇಗೆ ಅನ್ನುವ ಅಲ್ಲಲ್ಲೇ ಕೆಲವು ವಿಷಯಗಳು ಸಿಗತ್ತೆ. ಯಾವ ಪುಸ್ತಕ ಅದು ಅಂದರೆ ಬಿಯಾಂಡ್ ವೈಲೆನ್ಸ್, ಹಿಂಸೆಯನ್ನು ಮೀರಿ ಅಂತ ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಆಗಿದೆ. ಅದನ್ನು ಓದಿ ನೋಡಿ. ಅರಿವನ್ನು ಹೇಗೆ ವಿಸ್ತಾರ ಮಾಡಿಕೊಳ್ಳುವುದು ಅಂತ ಹೇಳಿ ಅನೇಕ ಕ್ಲೂಗಳನ್ನು ಕೃಷ್ಣಮೂರ್ತಿಯವರು ಕೊಟ್ಟಿದ್ದಾರೆ ನಮಗೆ ಆ ಒಂದು ಗ್ರಂಥದಲ್ಲಿ. ಅದರಲ್ಲೂ ಮಾರ್ಚ್ 8, 9, 1970 ಆ ಟೈಮ್ನಲ್ಲಿ ಬಹುಶಃ
ಕ್ಯಾಲಿಫೋರ್ನಿಯಾದಲ್ಲಿ ಕೊಟ್ಟಂತಹ ಮಾತುಕತೆಗಳನ್ನು ಬಿಯಾಂಡ್ ವೈಲೆನ್ಸ್ ಅನ್ನೋ ಒಂದು ಗ್ರಂಥದಲ್ಲಿ ಅದಿರೋದೇ ಟಾಕ್ಸ್ ಅದರಲ್ಲಿ ಇಡೀ ಗ್ರಂಥದಲ್ಲಿ ನಮಗೆ ಅಲ್ಲಿ ಅಲ್ಲಿ ಸಿಗತ್ತೆ. ಅರಿವನ್ನು ವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಸಿಗತ್ತೆ. ಹೀಗೆ ಒಂದು ಸರ್ತಿ ನಮ್ಮ ಮನಸ್ಸನ್ನು ನಾವು ಗಮನಿಸೋದನ್ನು ಪ್ರಾರಂಭ ಮಾಡಿದಾಗ ನಮಗೇನು ಗೊತ್ತಾಗತ್ತೆ ಅಂದರೆ, ಕೃಷ್ಣಜಿ ಹೇಳ್ತಾರೆ, ನಮ್ಮ ಮನಸ್ಸು ಸದಾ ಬಡಬಡಿಸ್ತಾ ಇತ್ತು ಇದುವರೆಗೂ ಅನ್ನೋದು ಗೊತ್ತಾಗತ್ತೆ. ಯಾವಾಗಲೂ ವಟ 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 ಅಂತ ಮಾತಾಡ್ತಾನೇ ಇತ್ತು ನಮ್ಮ ಮನಸ್ಸು ಅಂತ ಹೇಳ್ತಾರೆ. ನಮ್ಮ ಬಗ್ಗೆನೂ ಮಾತಾಡುತ್ತೆ ನಮ್ಮ ಮನಸ್ಸು, ಇತರರ ಬಗ್ಗೆನೂ ಮಾತಾಡುತ್ತೆ. ಒಂದು ಪುಸ್ತಕ ನೋಡಿದ್ರೆ ಅದ್ರ ಬಗ್ಗೆನೂ ಮಾತಾಡುತ್ತೆ, ಒಂದು ಪೇಪರ್ ನೋಡಿದ್ರೆ ಅದ್ರ ಬಗ್ಗೆನೂ ಮಾತಾಡುತ್ತೆ, ಒಂದು ಟಿ ವಿ ನೋಡಿದ್ರೆ ಸೀರಿಯಲ್ ನೋಡಿದ್ರೆ ಅದ್ರ ಬಗ್ಗೆನೂ ಮಾತಾಡ್ತಾರೆ. ಮನಸ್ಸು ಯಾವಾಗಲೂ ಒಟ 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 ಅಂತಲೇ ಇರುತ್ತೆ. ಎಲ್ಲದ್ರ ಬಗ್ಗೆನೂ ಮಾತಾಡುತ್ತೆ, ಒಂದೇ ಸಮನೆ ಮಾತಾಡ್ತಿರುತ್ತೆ. ಒಂದು ಸರ್ತಿ ಒಬ್ಬರೇ ಇದ್ದರೆ ಯಾರಿಗೂ ಸರಿ ಹೋಗಲ್ಲ ತುಂಬ ಜನಕ್ಕೆ. ಆದರೆ ನಮ್ಮಂಥವ್ರನ್ನ ಬಿಟ್ಬಿಡಿ, ನಮಗೆ ಸದ್ಯ ಒಂಟಿಯಾಗಿ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಸಾಕಪ್ಪ ಅನ್ನೋ ಮಟ್ಟದಷ್ಟು ನಮ್ಮ ಕೆಲಸಗಳು ಕಾರ್ಯಗಳು ಇರ್ತವೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಒಬ್ಬರು ಸ್ನೇಹಿತರಿದ್ದರು ಇದ್ದಾರೆ ಈಗ ಕೂಡ. ಅಪರೂಪಕ್ಕೆ ಅವ್ರ ಸೊಸೆನೂ ತಂದೆಗೆ ಹುಷಾರಿಲ್ಲ ಅಂತ ನೋಡಲಿಕ್ಕೆ ಹೋದರು. ಮತ್ತು ಯಾರೂ ಇಲ್ಲ ಮನೆಯಲ್ಲಿ. ಮಗ ಮತ್ತು ಮೊಮ್ಮಗ ಆಫೀಸ್ಗೂ ಕಾಲೇಜಿಗೆ ಹೋದರು. ಒಬ್ಬರಿಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರೋಕ್ಕಾಗಲಿಲ್ವಂತೆ. ಅವತ್ತು ದುರದೃಷ್ಟವಶಾತ್ ನಮ್ಮ ಏರಿಯಾದಲ್ಲಿ ಕರೆಂಟ್ ಇಲ್ಲ, ಅವ್ರ ಮನೇಲಿ UPS ಇಲ್ಲ, ಟಿ ವಿ ಹಾಕ್ಕೊಳ್ಳಂಗಿಲ್ಲ. ಅವ್ರಿಗೆ ನಾನು ಸಾಯಂಕಾಲ 4:15 ನಾನು ಮಾಮೂಲಂಗೆ ವಾಕಿಂಗಿಗೆ ಹೋದಾಗ ನಾನು ಬಂದರು, ಅಲ್ಲಿ ಪಾರ್ಕಿಗೆ ಬಂದವರು ಅಳೋದೊಂದು ಬಾಕಿ. ಅಯ್ಯೋ ಲಲಿತಾ, ನಾನು ಇವತ್ತು ಹೆಂಗೆ ಕಾಲ ಕಳೆದೆ ಗೊತ್ತಮ್ಮ, ಹಿಂಗಾಗೋಗ್ಬಿಡ್ತು, ಯಾರೂ ಇಲ್ಲ, ನೋಡೋಕ್ಕಿಲ್ಲ ಅಮ್ಮ, ಭಯ ಆಗ್ತಾಯಿತ್ತು ನನಗೆ. ಒಬ್ಬರೇ ಇರೋದಕ್ಕೆ ಭಯ ಪಡೋರು ಇದ್ದಾರಾ ಅಂತಂದರೆ ಇದ್ದಾರೆ. ಒಬ್ಬರೇ ಇರೋಕ್ಕಾಗಲ್ಲ ಬಹಳಷ್ಟು ಜನಕ್ಕೆ. ಆದರೆ ಜನರ ಜೊತೆನೂ ಇರೋದು ನಮಗೆ ಗೊತ್ತಿರಬೇಕು, ಒಬ್ಬರೇ ಇರೋದು ಗೊತ್ತಿರಬೇಕು. ಒಬ್ಬರೇ ಇದ್ದಾಗ ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋದು ನಮಗೆ ಗೊತ್ತಿರಬೇಕು, ಅದರ ಉಪಯೋಗ ಪಡ್ಕೊಳ್ಬೇಕು. ನಮ್ಗೆ ಎಷ್ಟೋ ಸರ್ತಿ ಒಂದು ಅರ್ಧ ಗಂಟೆನೂ ನಮ್ಗೆ ಟೈಮ್ ಸಿಗೋದಿಲ್ಲ, ಆ ಥರ ಆಗೋಗ್ಬಿಟ್ಟಿರುತ್ತೆ. ಈ ವೇಳೆ ಬೇಕು ನಮಗೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ, ಬೇರೆ ಏನಕ್ಕೂ ಅಲ್ಲ. ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ, ಅರಿವನ್ನು ಬೆಳೆಸ್ಕೊಳ್ಳೋಕ್ಕೆ, ಎಲ್ಲವನ್ನು ಗಮನಿಸೋದಕ್ಕೆ ನಮ್ಗೆ ಸ್ವಲ್ಪನಾದರೂ ವೇಳೆ ಬೇಕಲ್ವ. ಆ ವೇಳೆಯನ್ನು ಮಾಡ್ಕೋಬೇಕು. ಹೀಗಿರುತ್ತೆ. ಒಬ್ಬರೇ ಇದ್ದರೆ ಬರೀ ಹೆದರ್ಕೊಂಡ್ಬಿಡ್ತಾರೆ, ತುಂಬ ಜನ ಹೆದರ್ಕೋತಾರೆ. ಮಾತಾಡ್ತಾನೆ ಇರಬೇಕು ಅವ್ರಿಗೆ. ಅವಾಗ ಒಂದು ಸುರಕ್ಷತೆ, ನನಗೆ ಯಾರೋ ಇದ್ದಾರೆ, ನನ್ನ ನೋಡ್ಕೊಳ್ತಾರೆ ಅಂತ ಸುರಕ್ಷತೆ. ಅವ್ರಿಗೂ ಏನು ತುಂಬ ವಯಸ್ಸಾಗಿಲ್ಲ, ನನ್ನಷ್ಟೇ ವಯಸ್ಸು. ಆದರೆ ಭಯ, ಅಷ್ಟೊಂದು ಭಯ ಇದೆ ಅವರಲ್ಲಿ. ಅದು ಇರುತ್ತೆ. ನಾನು ಸ್ವತಃ ನೋಡಿರೋ ಅಂಥ ಕಥೆ ಇದೆಲ್ಲ. ಹಾಗಾಗಿ ಓದಲೇಬೇಕು ಏನಾದರೂ, ಇಲ್ಲ ರೇಡಿಯೋ ಕೇಳಬೇಕು, ಇಲ್ಲ ಟಿ ವಿ ನೋಡಬೇಕು, ಇಲ್ಲ ಏನಾದರೂ ಮಾಡಬೇಕು, ಏನಾದರೂ ಕೆಲಸ ಮಾಡಬೇಕು, ಯಾರ ಹತ್ರರೂ ಮಾತಾಡಬೇಕು, ಈ ಹಂತಕ್ಕೆ ಹೋಗ್ಬಿಡ್ತಾರೆ. ಅಂದರೆ ಇದನ್ನು ಗಮನಿಸಿ ನೋಡ್ಬೇಕು ನಾವು, ಏನಾಗುತ್ತಿದೆ ಮನಸ್ಸಿನಲ್ಲಿ ಅಂತ. ಹಾಗೆ ಇರುವವರ ಮನಸ್ಸಿನಲ್ಲಿ ಪ್ರಕ್ಷುಬ್ಧತೆ, ಒಳಗಡೆ ತಡ್ಕೊಳ್ಳೋಕ್ಕಾಗ್ತಿಲ್ಲ, ಅಜಿಟೇಷನ್ ಅಂತಾರೆ ಕೃಷ್ಣಮೂರ್ತಿ ಅವರು. ಇರೋಕ್ಕಾಗಲ್ಲ, ಪ್ರಕ್ಷುಬ್ಧವಾಗಿದೆ, ಏನೇನೋ ಆಲೋಚನೆಗಳಿದೆ, ಭಯ ಇದೆ, ಏನೆಲ್ಲ ತುಂಬಿಕೊಂಡಿದೆ, ಇಂಥ ಪರಿಸ್ಥಿತಿ ಇದೆ, ಪ್ರಕ್ಷುಬ್ಧವಾಗಿರೋದು ಗಮನಕ್ಕೆ ಬರುತ್ತೆ. ನಮ್ಮ ದೇಹ ಕೂಡ ನಿಶ್ಚಲವಾಗಿ ಬಹಳ ಹೊತ್ತಿರೋಕ್ಕಾಗಲ್ಲ. ಯೋಗದಲ್ಲಿ ಅದನ್ನು ಕಾಯಸ್ಥಿತಿ ಅಂತಾರೆ. ಚಕ್ಕಬಕ್ಲು ಹಾಕ್ಕೊಂಡು ಅದು ಸಿದ್ಧಾಸನದಲ್ಲಿ ಅರ್ಧ ಗಂಟೆಗಳ ಕಾಲವಾದರೂ ಅಲುಗಾಡದೆ ಕೂತ್ಕೊಳ್ಬೇಕು. ಆಗ ಮಾತ್ರ ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಬ್ರಹ್ಮರಂಧ್ರದಿಂದ ಎಂಟರ್ ಆಗೋದು, ಅಲ್ಲಿವರೆಗೆ ಆಗೋದಿಲ್ಲ. ನಾವು ಅಲುಗಾಡ್ತಾ ಇದ್ದರೆ ಅದಕ್ಕೆ ಕಾಸ್ಮಿಕ್ ಎನರ್ಜಿಗೆ ಎಂಟರ್ ಆಗೋಕ್ಕೆ ಕಷ್ಟ ಆಗೋದಿಲ್ಲ ಅದು. ಹಾಗಾಗಿ ಕಾಯಸ್ಥಿತಿ ಮೊದಲು ಬರಬೇಕು ನಮಗೆ. ಕಾಯಸ್ಥಿತಿ ಬರಬೇಕಾದ್ರೆ ಏನು ಬರಬೇಕು? ಮನಸ್ಸು ಅಲುಗಾಡ್ತಿರಬಾರದು. ಮನಸ್ಸು ಪ್ರಕ್ಷುಬ್ಧವಾಗಿದ್ದರೆ ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ಎದ್ದು ಓಡಾಡ್ತಾ ಇರ್ತಾರೆ ಎಷ್ಟೋ ಜನ. ಒಂಚೂರು ಟೆನ್ಷನ್ ಆಗೋದ್ರೆ ಏನು ಮಾಡ್ತಾರೆ? ಎದ್ದು ಓಡಾಡ್ತಿರ್ತಾರೆ, ಕೂತ್ಕೊಳ್ಳಲ್ಲ. ಅಯ್ಯೋ ಅದೇನೋ ಆಗೋಯ್ತು, ಅಯ್ಯೋ ಇದೇನೋ ಆಗೋಯ್ತು, ತಡ ಬಡ ಅಂತ ತಾರಾಡ್ತಾ ಇರ್ತಾರೆ ಅಲ್ವಾ? ಅದನ್ನು ನೋಡಿದಾಗ ಏನನ್ಸುತ್ತೆ ನಮಗೆ? ಮನಸ್ಸೆಷ್ಟು ಪ್ರಕ್ಷುಬ್ಧವಾಗಿದೆ ಅಂತ. ಕಾಯಸ್ಥಿತಿ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಹೆಚ್ಚು ಹೊತ್ತು ಧ್ಯಾನ ಮಾಡೋಕ್ಕಾಗಲ್ಲ, ಯಾಕೆಂದರೆ ಕಾಯಸ್ಥಿತಿ ಅಭ್ಯಾಸ ಆಗಿಲ್ಲ. ಕಾಯಸ್ಥಿತಿ ಅಭ್ಯಾಸ ಆಗಬೇಕಾದ್ರೆ ಏನಾಗಬೇಕು? ಮನಸ್ಸು ಮೌನವಾಗಬೇಕು, ಪ್ರಕ್ಷುಬ್ಧತೆ ಹೋಗಬೇಕು. ಒಂದಕ್ಕೊಂದು ಲಿಂಕ್ ಇದೆ. ನಾವು ಅಂದ್ಕೊತೀವಿ ಕಾಲ್ಜಾವ್ ಮೆಡೀತು, ಹಂಗಾಯ್ತು ಹಿಂಗಾಯ್ತು ಅಂತ. ಇಲ್ಲ, ಇದು ವಿಷಯ. ನಮ್ಮ ಮನಸ್ಸಿನದ್ದು ತಾಪತ್ರಯ.
ಹಾಗಾಗಿ ನಮ್ಮ ದೇಹ ಕೂಡ ನಿಶ್ಚಲವಾಗಿರೋದಕ್ಕೆ ಆಗಲ್ಲ ಅಂತ ಸ್ಥಿತಿ ಬರುತ್ತೆ. ಕೊನೆಯ ಪಕ್ಷ ಮಿಸ್ಕಾಡ್ಬಿಟ್ಟು ಸ್ವಲ್ಪ ಸರಿ ಮಾಡ್ಕೊಂಡಾದ್ರೂ ಕೂತ್ಕೊಂಡ್ಬಿಡ್ತೀವಿ. ಜೋಮ್ ಹಿಡಿದ್ರೆ ಒಂಚೂರು ಕಾಲು ನೀಡ್ಬಿಟ್ಟು ಮತ್ತೆ ಒಳಕ್ಕೆ ಎಳ್ಕೊಂಡು ಕೂತ್ಕೊಳ್ತೀವಿ. ಹೀಗೆ ಮನಸ್ಸಿನ ಪ್ರಕ್ಷುಬ್ಧತೆಯನ್ನು ಇದು ನಮ್ಮ ಶರೀರ ತೋರಿಸ್ತದೆ. ಆದರೆ ತನ್ನ ಪಾಡಿಗೆ ತಾನು ಒಟ ಅನ್ನದೇ ಇದ್ದರೆ ನಮ್ಮ ಮನಸ್ಸಿಗೆ ಭಯ ಆಗತ್ತೆ, ನಮಗಲ್ಲ. ನಮ್ಮ ಮನಸ್ಸಿಗೆ ಭಯ ಆಗತ್ತೆ. ಅದು ಒಟಗುಡ್ತಾನೆ ಇರಬೇಕು, ಅದರ ಸ್ವಭಾವ ಅದು. ನಾವು ಅದನ್ನು ಬೈಯೋಕ್ಕಾಗಲ್ಲ, ಅದಿರೋದೇ ಹಾಗೆ, ಅದ್ರ ಸ್ವಭಾವ ಅದು, ಒಟ ಅಂತಿರೋದು. ಅದಕ್ಕೋಸ್ಕರವಾಗಿ ಮನಸ್ಸಿಗೆ ಭಯ. ಅದಕ್ಕೋಸ್ಕರ ಏನಾರು ಮಾತಾಡ್ತಾ ಇರುತ್ತೆ, ಯಾವುದಾದ್ರೂ ವಿಷಯ, ಸಮಾಜ ಸುಧಾರಣೆ ಮಾಡ್ತೀನಿ, ರಾಜಕೀಯದಲ್ಲಿ ಹಾಗೆ, ಇದರಲ್ಲಿ ಹೀಗೆ ಅಂತಾದ್ರೆ ಅಲ್ಲೇನೋ ಆಯ್ತಂತೆ, ಇಲ್ಲೇನೋ ಆಯ್ತಂತೆ, ಗಂಟೆಗಟ್ಟಲೆ ಕೂತ್ಕೊಂಡು ಒಂದು 8-10 ಜನ ನಮ್ಮ ಪಾರ್ಕಲ್ಲಿ ಮಾತಾಡ್ತಾನೇ ಇರ್ತಾರೆ ರಾಜಕೀಯದಲ್ಲಿ. ಇವ್ರಿಗೆ ಏನಾದ್ರು ಅಧಿಕಾರ ಕೊಟ್ಟರೆ ಏನು ಗತಿ ಅಂತ ನಾನು ಯೋಚನೆ ಮಾಡೋದು. ಇಷ್ಟು ಮಾತಾಡ್ತಾರಲ್ಲ, ಏನು ಮಾಡ್ಬೋದು ಅಂದರೆ ಏನೂ ಮಾಡಲ್ಲ, ಅವರು ಬರೀ ಮಾತಾಡ್ತಾರಷ್ಟೆ. ಹಾಗೆ ಅದು ನಡೀತಾ ಇರುತ್ತೆ. ಹಾಗೆ ಆಗಿ ಹೋಗಿರುವ ಸಂಗತಿಗಳು ಅಥವಾ ನಮ್ಮ ಕೈಲಿ ಇಲ್ದಲೇ ಇರೋವಂಥ ಸಂಗತಿಗಳ ಬಗ್ಗೆ ಪುಂಖಾನುಪುಂಖ ಯಾರೋ ಒಬ್ಬರು ಹೇಳ್ತಾಯಿದ್ರು, ಗಂಡಸರು ಭಾಳ ಚೆನ್ನಾಗಿ. ನಾನು ಬಹಳ ಮುಖ್ಯವಾದಂಥ ವಿಷಯಗಳ ಬಗ್ಗೆ ಬಹಳ ಚರ್ಚೆ ಮಾಡೋಕ್ಕೆ ನಾನು ಪಾರ್ಕಿಗೆ ಹೋಗ್ತೀನಪ್ಪ ಅಂತ. ಏನು ಅಂದರೆ ರಾಜಕೀಯ, ಅವನು ಟ್ರಂಪ್ ಹಂಗೆ ಮಾಡ್ತಾನೆ, ಪುಟಿನ್ ಹಿಂಗೆ ಮಾಡ್ತಾನೆ, ಇವನು ಹಿಂಗೆ ಮಾಡ್ತಾನೆ, ಅದೆಲ್ಲ ನನಗೆ ಬೇಕು. ಹೌದು ಸರಿ, ಮತ್ತು ನಿಮ್ಮ ಹೆಂಡತಿ ಏನು ಮಾಡ್ತಾನೆ? ನಮ್ಮ ಹೆಂಡತಿ ಜುಜುಬಿ ಕೆಲಸ, ಮಕ್ಳು ಏನು ಓದಬೇಕು, ನಾವೇನು ಮನೆ ಮಾಟ ಕಟ್ಟಬೇಕಾ ಬೇಡವಾ, ಕಟ್ಟಕ್ಕೆ ಯಾರನ್ನ ಹಿಡಿಬೇಕು, ಅದೆಲ್ಲ ಕೆಲಸ ನಾನು ಹೆಂಡತಿ ಮಾಡ್ಕೊಂಡು ಹೋಗ್ತಾಳೆ. ದುಡ್ಡು ಕಾಸು ಎಲ್ಲಿಡಬೇಕು, ಹೆಂಗಿಡಬೇಕು, ಅದೆಲ್ಲ ಚಿಲ್ಲರೆ ಕೆಲಸ, ಅದು ಅವಳು ಮಾಡ್ತಾಳೆ. ನಾನು ಎಂಥ ಗರಂಧಾರಿ ಕೆಲಸ ಮಾಡ್ತೀನಿ ಅಂದರೆ ಇಡೀ ಪ್ರಪಂಚದ ಆಗು ಹೋಗುಗಳು ನನ್ನ ಕೈನಲ್ಲಿದೆ ಅಂತ ಒಬ್ಬರು ಹೇಳ್ಕೊಂತ ಇದ್ರು. ಆಮೇಲೆ ನಾನು 1 ನಿಮಿಷ ನಿಂತ್ಕೊಂಡು ಅಯ್ಯಪ್ಪನ ನೋಡ್ಬಿಟ್ಟು ಮುಂದಕ್ಕೆ ಹೋದೆ. ಏನು ಮಾಡೋಕ್ಕಾಗಲ್ಲ, ಅವರ ಒಳಗಿನ ಪ್ರಕ್ಷುಬ್ಧತೆ ಹೊರಗೆ ಬರಬೇಕು. ಇಂಥವ್ರ ಕೈನಲ್ಲಿ ಸಂಸಾರ ಹೇಗೆ ನಡೆಯೋಕ್ಕೆ ಸಾಧ್ಯ? ಅವ್ರ ಹೆಂಡತಿ ಕೈ ತಗೊಳ್ತಲೇ ಇದ್ದರೆ ಅಷ್ಟೇ, ಹಂಗಾಗತ್ತೆ. ಹಾಗಾಗಿ ಎಲ್ಲ ಆಗಿ ಹೋಗಿರೋ ಸಂಗತಿ. ಏನಾದರೂ ಸರಿ ಮಾತಾಡೋಕ್ಕೆ ಒಂದು ವಿಷಯ ಮಾತ್ರ ಬೇಕು, ಅಷ್ಟು ಬಿಟ್ಟರೆ ಬೇರೆ ಏನು ಅಲ್ಲಿ ಇಲ್ಲ, ಮಾತಾಡಬೇಕಷ್ಟೇ. ಅದೇ ನಾವು ಇದನ್ನು ಗಮನಿಸಿದ್ರೆ ನಮ್ಮ ಒಳಗಿರೋ ಪ್ರಕ್ಷುಬ್ಧತೆ ತಿಳಿಯುತ್ತೆ. ಅದನ್ನು ತೀವ್ರವಾಗಿ ಗಮನಿಸಿದಾಗ ಯಾವುದೇ ಪ್ರತಿರೋಧವಿಲ್ಲದೆ, ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲದೆ, ಏನೂ ಇಲ್ಲದೆ ಅದನ್ನು ಇರುವುದನ್ನು ಪ್ರಕ್ಷುಬ್ಧತೆಯನ್ನೇ ನಮ್ಮೆಲ್ಲರ ಮನಸ್ಸಲ್ಲೂ ಪ್ರಕ್ಷುಬ್ಧತೆ ಇದೆ ಅಲ್ವಾ? ಅದನ್ನು ಇರುವುದನ್ನು ಇರುವ ಹಾಗೆ ಗಮನಿಸಿ ನೋಡಿದಾಗ ಅವಾಗೇನಾಗುತ್ತೆ, ಅದು ಹೊರಟು ಹೋಗುತ್ತೆ. ಅದಕ್ಕೇನು ಬೇಕು? ಗಮನಿಸಿ ನೋಡಬೇಕು ಅಷ್ಟೇ. ಹಾಗಾಗಿ ನಮ್ಮ ಮನಸ್ಸು ಎಲ್ಲವನ್ನ ಗಮನಿಸಬಲ್ಲದು. ಆಗ ಮನಸ್ಸು ಸಮರ್ಪಕವಾಗಿ ಕೆಲಸ ಮಾಡಬಲ್ಲದು. ಯಾಕೆಂದರೆ ಪ್ರಕ್ಷುಬ್ಧತೆ ಹೊರಟೋಯ್ತಲ್ಲ, ಅದು ಹೋದ ಕೂಡಲೇ ಸರಿಯಾದ ಕೆಲಸ ಮಾಡುತ್ತೆ ಮನಸ್ಸು. ಹಾಗೆ ಆಗತ್ತೆ. ಅಂದರೆ ವಸ್ತುನಿಷ್ಠವಾಗಿ ಆಗ ಇರೋಕ್ಕೆ ಸಾಧ್ಯ ಯಾವಾಗ? ಪ್ರಕ್ಷುಬ್ಧತೆ ಹೊರಟು ಹೋದಾಗ. ಪ್ರಕ್ಷುಬ್ಧತೆ ಯಾವಾಗ ಹೋಗುತ್ತೆ? ಮನಸ್ಸನ್ನು ಗಮನಿಸಿ ನೋಡಿದಾಗ. ಅಂದರೆ ಈಗ ಅರಿವು ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಮ್ಗೆ ಅರ್ಥ ಆಯ್ತಲ್ವ? ಅರಿವು ಬೇಕೇ ಬೇಕು ಮನಸ್ಸಿನ ಪ್ರಕ್ಷುಬ್ಧತೆಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ಸರಿಯಾದ ಕೆಲಸವನ್ನು ಮಾಡಲು ಮನಸ್ಸು ಸಿದ್ಧವಾಗೋದಕ್ಕೆ. ಇದು ಕತೆ. ಹಾಗಾಗಿ ಈ ಮನಸ್ಸನ್ನು ಕೃಷ್ಣಮೂರ್ತಿಯವರು ಏನು ಕರೀತಾರೆ ಗೊತ್ತಾ? ಧ್ಯಾನಯುತ ಮನಸ್ಸು ಅಂತ ಕರೀತಾರೆ. ಕೂತ್ಕೊಂಡಿರೋದು ಧ್ಯಾನ ಅಂತ ಅವ್ರು ಹೇಳಲ್ಲ. 24 ಗಂಟೆಯೂ ಧ್ಯಾನಯುತ ಮನಸ್ಸನ್ನು ಹೊಂದಿ ನಾವು ಎಲ್ಲ ಕೆಲಸವನ್ನು ಮಾಡಬಹುದು. ಯಾವಾಗ? ಮನಸ್ಸು ಪ್ರಕ್ಷುಬ್ಧವಾಗಿಲ್ಲದೆ ಇರುವಾಗ, ಶಾಂತವಾಗಿದ್ದಾಗ, ಖಾಲಿಯಾಗಿದ್ದಾಗ, ಆ ಮನಸ್ಸನ್ನು ನಾವು ಅರಿತಿದ್ದಾಗ, ಅರಿವಿನಿಂದ ನಾವು ಎಲ್ಲವನ್ನ ನೋಡ್ತಾ ಇದ್ದಾಗ ಹೇಗಿರ್ತೇವೆ? ಹೀಗಿರ್ತೇವೆ, ಅರಿವಿನಿಂದ ಇರ್ತೇವೆ. ಆಗ ಎಲ್ಲವೂ ಕೂಡ ಧ್ಯಾನ ಸ್ಥಿತಿಯಲ್ಲಿರುತ್ತೆ. ಧ್ಯಾನ ಅಂದರೆ ಅದು ನಿಜವಾದ ಧ್ಯಾನ. ಅದನ್ನು ಹೇಳ್ತಾರೆ ಕೃಷ್ಣಮೂರ್ತಿ. ಅಂದರೆ ಎಚ್ಚರವಾಗಿರುವ ಮನಸ್ಸು, ತನ್ನನ್ನು ತಾನು ಅರಿತ ಮನಸ್ಸು, ಏನಿದೆಯೋ ಅದನ್ನು ಇರುವುದನ್ನು ಇರುವ ಹಾಗೆ ಅರಿತ ಮನಸ್ಸು ತನ್ನನ್ನು ತಾನು ತಿಳಿದ ಮನಸ್ಸಾಗಿರುತ್ತದೆ. ಅಂದರೆ ಮನಸ್ಸು ತನ್ನನ್ನು ತಾನು ಅರ್ಥ ಮಾಡಿಕೊಂಡಿದೆ ಅಂಥ ಮನಸ್ಸಾಗತ್ತೆ ಅದು. ಮನಸ್ಸು ಬಡಬಡಿಸದೇ ಇದ್ದಾಗ ಆವಾಗ ಮಾತ್ರ ಅದು ಮೌನವಾಗಿರುತ್ತಾಗ ಮಾತ್ರ ನಾವು ಗಮನಿಸ್ತೀವಿ, ಇಲ್ಲಿದ್ರೆ ಗಮನಿಸೋಕ್ಕಾಗಲ್ಲ. ಮನಸ್ಸು ಪ್ರಕ್ಷುಬ್ಧವಾಗಿದ್ದಾಗ ನಾವು ಏನನ್ನೂ ಗಮನಿಸೋದಕ್ಕೆ ಸಾಧ್ಯ ಇಲ್ಲ. ಗಮನಿಸುವಾಗ ಗಮನಿಸಿ ನಮ್ಮನ್ನೇ ನಾವು ನೋಡ್ಕೊಳ್ಳಿ. ಆವಾಗ ಮನಸ್ಸಿನಲ್ಲಿ ಏನೂ ಇರಲ್ಲ. ಈ ಗಮನ ಇದ್ದಾಗ ಏನಿರುತ್ತೆ? ಮನಸ್ಸೇನು ಮಾಡ್ತಿರುತ್ತೆ? ಅದು ನೋಡ್ತಿರುತ್ತಷ್ಟೇ. ಪ್ರತಿಕ್ರಿಯೆ ಇಲ್ಲ, ಪ್ರಕ್ಷುಬ್ಧತೆ ಇಲ್ಲ, ಏನೂ ಇಲ್ಲ.
ಹೀಗೆ ನೋಡುವಾಗ ಸುಮ್ಮನೆ ನೋಡ್ತಾ ಇದೆ ನಮ್ಮ ಮನಸ್ಸು. ಆ ಸ್ಥಿತಿಗೆ ಬರಬೇಕು ನಾವು. ಪ್ರತಿಕ್ರಿಯೆ ಬೇಡ, ಪ್ರಕ್ಷುಬ್ಧತೆ ಬೇಡ, ಮನಸ್ಸಿನ ಒಳಗೆ ಯಾವ ಕಿರಿಕಿರಿಯೂ ಇಲ್ಲದಂತೆ ಇರುವಂತೆ ಆಗಬೇಕು. ಆಗ ಮಾತ್ರ ಗಮನ ಅನ್ನೋದು ಬರುತ್ತೆ, ಅರಿವು ಅನ್ನೋದು ಬರುತ್ತೆ. ಆವಾಗ ಎಚ್ಚರದಿಂದ ಇರೋಕ್ಕಾಗತ್ತೆ ನಮಗೆ. ಇಲ್ಲದೇ ಇದ್ದರೆ ಎಚ್ಚರ ಇಲ್ಲ. ಈಗ ಎಷ್ಟೋ ಸರ್ತಿ ಏನೋ ಒಂದು ಮಾಡ್ತಾ ಕೂತಿರ್ತೀವಿ, ಬಂದು ಅವ್ರು ಏನೋ ಘಟನೆ ನಡೀತಿದ್ರು ಗೊತ್ತಾಗಲ್ಲ. ಒಂದು ಸರ್ತಿ ಕೃಷ್ಣಮೂರ್ತಿಯವರು, ಇದು ಪುಪ್ಪುಲ್ ಚರಿಕರು, ಇನ್ನೊಬ್ಬರು ಕಾರ್ನಲ್ಲಿ ಓಹೈನಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ. ಡ್ರೈವರು ಗಾಡಿ ಓಡಿಸ್ತಾ ಇರ್ತಾನೆ, ಕೃಷ್ಣಜಿಯವರು ಮುಂದ್ಗಡೆ ಸೀಟಲ್ಲೇ ಕೂತ್ಕೊಂಡಿರ್ತಾರೆ. ಅವಾಗೇನಾಗುತ್ತೆ ಅಂದರೆ ಸಡನ್ನಾಗಿ ಒಂದು ಬ್ರೇಕ್ ಹಾಕ್ತಾನೆ. ಯಾಕೆಂದರೆ ಒಂದು ನಾಯಿ ಅಡ್ಡ ಬಂದ್ಬಿಟ್ಟಿರುತ್ತೆ. ಇವನು ಅದನ್ನು, ನಾಯಿಗೇನು ತೊಂದರೆ ಆಗೋದಿಲ್ಲ, ಬ್ರೇಕ್ ಹಾಕ್ತಾನೆ. ಬ್ರೇಕ್ ಆಗುತ್ತೆ, ಮುಂದಕ್ಕೆ ಗಾಡಿ ಹೊರಡುತ್ತೆ. ಇಲ್ಲಿ ಹಿಂದ್ಗಡೆ ಸೀಟಲ್ಲಿ ಕೂತಿದ್ರಲ್ಲ ಇಬ್ಬರು, ಪುಪ್ಪುಲ್ ಚೈಕರ್ ಮತ್ತು ಇನ್ನೊಬ್ಬರು, ಅವರಿಬ್ಬರು ಯಾವುದೋ ವಿಚಾರ ಡಿಸ್ಕಸ್ ಮಾಡ್ತಿರ್ತಾರೆ. ಕೃಷ್ಣಜಿ ಹಿಂದಕ್ಕೆ ತಿರುಗಿ ನೋಡ್ತಾರೆ. ಏನು ವಿಷಯ ಡಿಸ್ಕಸ್ ಮಾಡ್ತಿದ್ರು ಅವರು ಅಂದರೆ ಅವೇರ್ನೆಸ್ನ ವಿಷಯ ಡಿಸ್ಕಸ್ ಮಾಡ್ತಿರ್ತಾರೆ. ಆವಾಗ ಕೃಷ್ಣಜಿ ಕೇಳ್ತಾರೆ, ಹೌದು ಅವೇರ್ನೆಸ್ನ ವಿಷಯ ಡಿಸ್ಕಸ್ ಮಾಡ್ತಿದ್ದೀರಾ, ನಾನು ಒಪ್ತೀನಿ, ಈಗ ಏನಾಯಿತು ಒಂದು ಕ್ಷಣದ ಹಿಂದೆ ಅಂತ ಹೇಳ್ತೀರಾ ಅಂತಾರೆ. ಏನಾಯಿತು? ಏನಿಲ್ಲ, ಒಂದು ಗಾಡಿ ಓಡಿಸ್ತಾ ಇದ್ದಾನೆ, ನಾವು ಹೋಗ್ತಾ ಇದ್ದೀವಿ ಅಂದರು. ಇಲ್ಲ, ಒಂದು ನಾಯಿ ಸಿಕ್ಕಾಕೊಳ್ಳೋದ್ರಲ್ಲಿತ್ತು, ಬ್ರೇಕ್ ಹಾಕಿದ, ನಿಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾಕೆಂದರೆ ನೀವು ಅವೇರ್ನೆಸ್ನ ವಿಷಯದಲ್ಲಿ ಮಗ್ನರಾಗಿದ್ರಿ, ಅವೇರ್ನೆಸ್ಸಲ್ಲಿರಲಿಲ್ಲ ಅಂತ ಹೇಳಿದ್ರು. ಇದು ಸತ್ಯವಾದ ಘಟನೆ, ಇದು ಬರೆದಿದ್ದಾರೆ ಅವರು. ಹೀಗೆ ನಾವೇನು ಮಾಡ್ತೀವಿ, ಈಗ ನಾನು ಮಾಡ್ತಿರೋದು ಅದೇ, ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಅವೇರಾಗಿ ಇರಬೇಕಾದದ್ದು ನಾವೇನೆ. ಹಾಗೆ ಅದನ್ನು ಎಚ್ಚರದಿಂದ ಇರುವಾಗ ಎಲ್ಲವೂ ಗೊತ್ತಾಗಬೇಕು. ಅರಿವಿನಿಂದ ಇದ್ದಿದ್ದರೆ ಅವರು ಇಬ್ಬರು ಎಲ್ಲವನ್ನ ನೋಡಿರ್ತಾ ಇದ್ರು. ಕೃಷ್ಣಜಿ ಸದಾಕಾಲ ಅರಿವೆಯಿಂದ ಇರೋ ಅಂಥವ್ರು, ಅವರಿಗೆಲ್ಲ ವಿಷಯವೂ ಗೊತ್ತೇ ಆಗತ್ತೆ. ಹಾಗೆ ಇದು ನಡೆದಂತಹ ಒಂದು ವಿಷಯ. ಗಮನ ಮತ್ತು ಎಚ್ಚರ ಎರಡು ಒಟ್ಟಿಗೆ ಇರುತ್ತೆ. ಗಮನಿಸುವುದು, ನಾನು ಎಚ್ಚರವಾಗಿದ್ದರೆ ಗಮನಿಸೋಕ್ಕಾಗತ್ತೆ ಅಲ್ವಾ? ಗಮನಿಸಿದ್ರೆ ಎಚ್ಚರವಾಗಿರಲೇಬೇಕು. ಅದೆರಡೂ ಕೂಡ ಒಂದರ ಜೊತೆಗೊಂದಿರುತ್ತೆ. ಗಮನ ಮತ್ತು ಎಚ್ಚರ, ಕರೆಕ್ಟ್. ಅದರಿಂದ ತೀವ್ರವಾದಂತಹ ಗಮನ ಹೊಂದಿದ ಮನಸ್ಸು ಸ್ಪಷ್ಟವಾಗಿ ಯಾವುದೇ ವಿಕೃತಿ ಇಲ್ಲದೆ, ಯಾವುದೇ ಪ್ರತಿರೋಧ ಇಲ್ಲದೆ ಗಮನಿಸುತ್ತೆ. ಏನೇ ಅಲ್ಲಿ ನಡೀತಾ ಇರಲಿ ಘಟನೆ, ಅದನ್ನು ಸುಮ್ಮನೆ ಗಮನಿಸುವುದು ಮಾತ್ರ, ಅಬ್ಸರ್ವ್, ಅಷ್ಟೇ ಮಾಡ್ತಾ ಇರುತ್ತೆ ಅದು. ಆವಾಗ ಸಮರ್ಪಕವಾದ ಕಾರ್ಯ ನಿರ್ವಹಿಸಬಲ್ಲದು. ಹಾಗೆ ನೋಡಿದಾಗ ಏನು ಕೆಲಸ ಮಾಡಬೇಕು ಅಂತ ತಟ್ಟಂತ ಅದು ಕೆಲಸ ಮಾಡುತ್ತೆ ಹೊರತು ಆಲೋಚನೆ ಬಂದ ನಂತರ ಕೆಲಸ ಮಾಡಲ್ಲ ಮನಸ್ಸು. ಅದನ್ನು ಕಾರ್ಯ ಅಂತ ಕರೆಯೋದು. ನಾವೇನು ಮಾಡ್ತೀವಿ, ಏನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದು ಹಾಗಾದರೆ ಇದು ಹೀಗಾಗತ್ತೆ, ಇದು ಹೀಗಾದರೆ ಅದು ಹಾಗಾಗತ್ತೆ ಅಂತ ಆಧ್ಯಾತ್ಮದಲ್ಲೂ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ತೀವಿ. ಈ ಪ್ಲ್ಯಾನಿಂಗ್ ಏನೂ ನಡೆಯೋದಿಲ್ಲ ಇಲ್ಲಿ. ಪ್ಲ್ಯಾನಿಂಗ್ ಎಲ್ಲ ಮನಸ್ಸಿನ ಕೆಲಸ. ಇಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡಬೇಕಾಗಿಲ್ಲ. ಪರಿಶುದ್ಧ ಮನಸ್ಸು ಮಾತ್ರ ಕೆಲಸ ಮಾಡಬೇಕು, ಪ್ರಕ್ಷುಬ್ಧ ಮನಸ್ಸಲ್ಲ. ಪ್ಲ್ಯಾನಿಂಗ್ ಎಲ್ಲ ಯಾವುದ್ರಲ್ಲಿ ನಡೆಯೋದು? ಪ್ರಕ್ಷುಬ್ಧ ಮನಸ್ಸಿನಲ್ಲಿ. ಪ್ರಾಪಂಚಿಕ ವಿಷಯಕ್ಕೆ ಹೇಳ್ತಾ ಇಲ್ಲ ಇದನ್ನು, ಅಧ್ಯಾತ್ಮ ವಿಷಯಕ್ಕೆ ಮಾತ್ರ ಹೇಳ್ತಿರೋದು. ಪ್ರಾಪಂಚಿಕದಲ್ಲಿ ನೀವು ಪ್ಲ್ಯಾನ್ ಮಾಡೋ ಕೆಲಸ ಮಾಡಬೇಕಾಗತ್ತೆ. ಹಾಗೆಯೇ ಸಮರ್ಪಕವಾಗಿ ಯಾವಾಗ ಮನಸ್ಸು ಕಾರ್ಯನಿರ್ವಹಿಸುತ್ತೆ ಅಂದರೆ, ಇರುವುದನ್ನು ಇರುವ ಹಾಗೆ ಗಮನಿಸಿದಾಗ ಆ ಕ್ಷಣ ಏನು ಕೆಲಸ ಆಗಬೇಕೋ ಆ ಕೆಲಸನ ಥಟ್ಟಂತ ಮಾಡುತ್ತೆ. ಆ ಸ್ಥಿತಿ ಬರುತ್ತೆ. ಆಗ ಸಮರ್ಪಕ ಕಾರ್ಯವನ್ನು ನಿರ್ವಹಿಸಬಲ್ಲದು, ವಸ್ತುನಿಷ್ಠವಾಗಿರಬಲ್ಲದು. ಇಂತಹ ಮನಸ್ಸಿನ ಗುಣವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮದೇ ಮನಸ್ಸು ಪ್ರಕ್ಷುಬ್ಧತೆಯನ್ನು ಕಳ್ಕೊಂಡ್ರೆ ಇಂತಹ ಸುಂದರ ಮನಸ್ಸಾಗತ್ತೆ. ಇಂತಹ ಪರಿಪೂರ್ಣ ಮೌನ ಸೂಕ್ಷ್ಮ ಸುಂದರ ಮನಸ್ಸು ನಮ್ಮದು. ಅದಾಗತ್ತೆ. ಒಳಗಿರೋ ಆ ಪ್ರಕ್ಷುಬ್ಧತೆಯನ್ನು ತೆಗಿಬೇಕು, ಅದಿಲ್ಲದಂತೆ ಆಗಬೇಕು. ಅದಕ್ಕೆ ಏನು ಮಾಡಬೇಕು? ಗಮನವಿಟ್ಟು ನೋಡಬೇಕು, ಗಮನವಿಟ್ಟು ಎಚ್ಚರದಿಂದ ಗಮನಿಸಬೇಕು. ಅಷ್ಟು ಮಾಡಿದ್ರೆ ಪ್ರಕ್ಷುಬ್ಧತೆ ಹೊರಟು ಹೋಗುತ್ತೆ. ಹಾಗೆ ನಮ್ಮ ಮನಸ್ಸಿನ ಗುಣವನ್ನು ತಿಳಿಯೋದು ನಮ್ಮ ಬದುಕಿನ ಒಂದು ಭಾಗ. ಮನಸ್ಸಿನ ಗುಣವನ್ನು ತಿಳಿಕೊಳ್ತಲೇ ಹೋದರೆ ಇಡೀ ಬದುಕನ್ನು ತಿರಸ್ಕರಿಸಿದಂತೆ ಅಂತಾರೆ ಕೃಷ್ಣಮೂರ್ತಿಯವರು. ನಮ್ಮ ಬದುಕು ನಮಗೆ ಬೇಡ ಅಂತ ನಾವು ತಿರಸ್ಕಾರದಿಂದ, ಈಗ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಏನದು? ತಿರಸ್ಕಾರ. ಬದುಕಿನ ಬಗ್ಗೆ ತಿರಸ್ಕಾರ ಅದಲ್ಲ. ಬದುಕನ್ನು ತಿರಸ್ಕರಿಸಬಾರದು, ಅದನ್ನು ಪ್ರೇಮಿಸಬೇಕು. ಅದು ಪ್ರೇಮ ಅನ್ನೋದು ಎಲ್ಲ ಇದರೊಂದಿಗೂ ಹೊಂದಿಕೊಂಡಿರುವಂಥದ್ದು. ಇಡೀ ಬದುಕನ್ನು ತಿರಸ್ಕರಿಸಿದಂತಾಗತ್ತೆ ಮತ್ತು ಮನಸ್ಸನ್ನು ತಿರಸ್ಕರಿಸಿದಂತಾಗತ್ತೆ. ಈ ರೀತಿಯಾಗಿ ಮನಸ್ಸನ್ನು
ಅರಿಯುವ ಮುಖಾಂತರ ಧ್ಯಾನದ ಅರ್ಥ ತಿಳಿಯುತ್ತೆ. ಈಗ ನಾವು ಗಂಟೆಗಟ್ಟಲೆ ಕೂತ್ಕೊಳ್ತೀವಿ, ನಿಜ ಧ್ಯಾನ ಮಾಡ್ತಿದ್ದೀವ, ಧ್ಯಾನದ ಅರ್ಥ ನಮಗೆ ಗೊತ್ತಾ? ಕೃಷ್ಣಮೂರ್ತಿಯವರು ಕೇಳ್ತಾರೆ, ಧ್ಯಾನದ ಅರ್ಥ ಗೊತ್ತಾ ನಿಮಗೆ ಅಂತ. ಯಾವಾಗ ಧ್ಯಾನದ ಅರ್ಥ ಗೊತ್ತಾಗೋದು ಅಂದರೆ ಈ ತಿಳಿ ಮನಸ್ಸನ್ನು ಹೊಂದಿದಾಗ, ಆಗ ಧ್ಯಾನದ ಅರ್ಥ ತಿಳಿಯುತ್ತೆ ಮತ್ತು ಆ ಧ್ಯಾನದ ಸೌಂದರ್ಯ ತಿಳಿಯುತ್ತೆ. ಯಾಕೆ ನಾವು ಧ್ಯಾನ ಮಾಡಬೇಕು, ಧ್ಯಾನ ಸ್ಥಿತಿಲಿ ಇರಬೇಕು ಅನ್ನುವ ಸೌಂದರ್ಯ, ಅದರ ಗುಟ್ಟು ನಮಗೆ ತಿಳಿಯುತ್ತೆ. ಇವೆರಡನ್ನೂ ಕೂಡ ತಿಳಿಯದಲ್ಲೇ ಇದ್ದರೆ ಬದುಕಿನಲ್ಲಿ ನಮಗೇನೂ ತಿಳಿಯೋದಿಲ್ಲ. ಯಾವ ಸೌಂದರ್ಯವೂ ನಮ್ಮ ಅರಿವಿಗೆ ಬರೋದಿಲ್ಲ. ಆ ಸ್ಥಿತಿ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬದುಕಿನಲ್ಲಿ ನಮಗೇನೂ ತಿಳಿಯಲ್ಲ, ನಮಗೆ ನಿಜವಾದ ಸೌಂದರ್ಯ ಏನು ಅಂತ ಗೊತ್ತಿಲ್ಲದೆ ಇದ್ದರೆ, ಧ್ಯಾನದ ಸ್ವತಂತ್ರ ಮತ್ತು ಆನಂದದ ಬಗ್ಗೆ ನಮಗೆ ತಿಳಿದಿಲ್ಲದೆ ಇದ್ದರೆ ಬದುಕಿನ ದೊಡ್ಡ ವಿಷಯಗಳು ನಮಗೆ ತಿಳಿಯೋದೇ ಇಲ್ಲ. ನಮ್ಮದೇನೇನೋ ಇದೆಯಲ್ವ ಸಮಸ್ಯೆಗಳೆಲ್ಲ, ಅದು ಯಾವುದು ತಿಳಿಯೋದಿಲ್ಲ ನಮಗೆ, ಅದು ಅರ್ಥ ಆಗೋದೇ ಇಲ್ಲ. ನಾನು ಯಾಕೆ ಕೊಟ್ಟಿದೆ, ನನಗೆ ಇಲ್ಲಿರಬಾರ್ದಿತ್ತು, ಅಲ್ಲಿರಬೇಕಿತ್ತು, ಅದು ಇದು ಏನೇನೋ ಇರ್ತವೆ, ಯಾವುದೂ ಅರ್ಥ ಆಗಲ್ಲ. ಎಲ್ಲವೂ ಅರ್ಥ ಆಗಬೇಕಾದ್ರೆ ಏನಾಗಬೇಕು, ನಮ್ಮ ಮನಸ್ಸು ಧ್ಯಾನದ ಸ್ಥಿತಿಗೆ ಹೋಗಬೇಕು, ಧ್ಯಾನದಲ್ಲಿರುವ ಸೌಂದರ್ಯವನ್ನು ತಿಳ್ಕೊಳ್ಬೇಕು. ಆಗ ಇಡೀ ಪ್ರಪಂಚ ಸುಂದರವಾಗಿರುತ್ತೆ. ಇಡೀ ಪ್ರಪಂಚ ಸುಂದರ. ಆಗ ಧ್ಯಾನ ಅನ್ನೋದು ಕಲಿಯುವ ವಸ್ತು ಅಲ್ಲ. ಅದು ಧ್ಯಾನ ಕಲ್ತ್ಕೊಳ್ತೀನಿ ಅಂತ ಹೇಳಿ ಧ್ಯಾನವನ್ನು ಕಲಿಸಲಾಗುತ್ತದೆ 15 ದಿನಗಳ ಕಾಲ, ಅದಕ್ಕೆ ಇಷ್ಟು ಸಾವಿರ ರೂಪಾಯಿಗಳು ಕೊಡಿ, ಇಷ್ಟು ಲಕ್ಷ ರೂಪಾಯಿ, 14 ಲಕ್ಷದವರೆಗೆ ಒಬ್ಬರು ಕೆಲವರು ಚಾರ್ಜ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನನಗೆ ಆ ವಿಷಯ ಸಂಪೂರ್ಣವಾದ ಸತ್ಯ ಗೊತ್ತಿಲ್ಲ. ಇದು ಉಂಟು, 3 ವಾರಗಳ ಕಾಲ ನಿಮ್ಮನ್ನು ನಾವು ಅಲ್ಲೆಲ್ಲೋ ಇಟ್ಕೊಳ್ತೇವೆ, ನಿಮಗೆ 14 ಲಕ್ಷ ಕೊಟ್ಟರೆ ಸಾಕು, ನೀವು ಉದ್ಧಾರ ಆಗಿ ಹೋಗ್ಬಿಡ್ತೀರಾ. ಎಲ್ಲಿಗೆ ಹೋಗ್ತೀರಾ ಉದ್ಧಾರ ಆಗಿ? ನಿಮ್ಮನ್ನು ನೀವು ನೋಡ್ಕೊಳ್ದಲೇ ಇದ್ದರೆ, ನಿಮ್ಮ ಮನಸ್ಸನ್ನು ನೀವು ತಿಳ್ಕೊಳ್ದಲೇ ಇದ್ದರೆ ಎಲ್ಲಿ ಹೋಗುತ್ತೀರಾ ನೀವು? ಎಲ್ಲಿ ಹೋಗೋಕ್ಕೆಲ್ಲಿದೆ? ನೀವು ಇರೋ ಕಡೆಯೇ ಸತ್ಯ ಇರೋದು, ಅಲ್ಲೆಲ್ಲೋ ಅಲ್ಲ. ಎಲ್ಲಿದೆ ಸತ್ಯ? ನನ್ನ ಸುತ್ತನೇ ಇದೆ, ನನ್ನ ಒಳಗೆ ಇದೆ, ನನ್ನ ಹೊರಗೆ ಇದೆ. ಅದನ್ನು ಅರಿಯುವ ಕಣ್ಣು ನಿಮಗಿಲ್ದಲೇ ಇದ್ದರೆ ನೀವು ಎಲ್ಲೋ ಹೋಗಿ ಏನು ಉಪಯೋಗ? ಏನೂ ಉಪಯೋಗ ಇಲ್ಲ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಮಾಡ್ಕೊಂಡು ಕೃಷ್ಣಮೂರ್ತಿನ ಅರ್ಥ ಮಾಡ್ಕೊಳ್ಳೋದು ಹೀಗೇನೆ. ಎಲ್ಲವನ್ನು ಅರಿತಾಗ ಕೃಷ್ಣಮೂರ್ತಿ ಎಷ್ಟು ದೊಡ್ಡವರು, ಎಷ್ಟು ಮಹಾನ್ ದಾರ್ಶನಿಕ, ಮಹಾನ್ ಚಿಂತಕ ಅಂತ ನಾವು ಹೇಳಿದ್ದು ಸುಳ್ಳಲ್ಲ ಅನ್ನೋ ವಿಷಯ ನಮಗೆ ಈಗ ಬಂದಟ್ಟಾಗ್ತಾ ಹೋಗ್ತಾ ಇದೆ. ಅಯ್ಯಪ್ಪ ದೇವರೇ, ನಾವೆಲ್ಲಿದ್ದೀವಿ, ಅವ್ರು ಎಲ್ಲಿದ್ದಾರೆ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಹೌದಾ? ಅದರಿಂದ ಆವಾಗ ಧ್ಯಾನ ಅಂದರೆ ಏನು ಅಂತ ಅವರು ಹೇಳ್ತಾರೆ. ಧ್ಯಾನ ಕಲಿಯುವುದಲ್ಲ, ಅದು ಸಂಭವಿಸುವುದು. ಅದು ಆಗುತ್ತೆ. ಅದು ಕಲ್ತ್ಕೊಳ್ಳೋದ್ರಿಂದ ಬರಲ್ಲ, ಅದು ಪ್ರಯತ್ನ ಮಾಡೋದ್ರಿಂದ ಬರಲ್ಲ, ಸಂಭವಿಸುತ್ತದೆ. ಪದಗಳು ನೋಡಿ ಹೇಗೆ ಉಪಯೋಗಿಸ್ತಾರೆ ಅಂತ. ತನ್ನಿಂದ ತಾನೇ ಸಂಭವಿಸುತ್ತದೆ. ಅನ್ವೇಷಣೆಯಲ್ಲಿ ತೊಡಗಿದ ಮನಸ್ಸು, ಈ ರೀತಿಯಾದ ಅನ್ವೇಷಣೆ ತೊಡಗಿದಂತಹ ಮನಸ್ಸು ಧ್ಯಾನವನ್ನು ತಲುಪುತ್ತದೆ, ಧ್ಯಾನದ ಸ್ಥಿತಿಯನ್ನು ತಲುಪುತ್ತದೆ. ಎಚ್ಚರವಾಗಿರುವ ಮನಸ್ಸು ಏನಿದೆಯೋ ಅದು ಇರುವಂತೆಯೇ ಗಮನಿಸುವಂತಹ ಮನಸ್ಸು ತನ್ನನ್ನು ತಾನು ಅರಿಯುತ್ತದೆ. ಆಗ ಮನಸ್ಸಿಗೆ ತಾನೇನು ಅನ್ನೋದು ಅರ್ಥ ಆಗತ್ತೆ. ಅದೇ ರೀತಿ ತನ್ನನ್ನು ತಿಳಿದ ಮನಸ್ಸು, ಅದನ್ನೇನಂತ ಕರೀತಾರೆ ಕೃಷ್ಣಮೂರ್ತಿಯವರು? ಅರಿವು ಅಂತ ಕರೀತಾರೆ. ಅಂದರೆ ಮನಸ್ಸು ತನ್ನನ್ನು ತಾನು ಅರ್ಥ ಮಾಡಿಕೊಂಡಾಗ ಅಲ್ಲಿ ಅರಿವು ಇರುತ್ತೆ, ಇನ್ನೇನೂ ಇರಲ್ಲ, ಅರಿವು ಮಾತ್ರ. ಅದನ್ನು ಹೇಳ್ತಾರೆ, ಅದೇ ಅರಿವು. ಹಾಗೂ ಅರಿವಿನಿಂದ ಇರುವ ಮನಸ್ಸು. ಈ ರೀತಿ ಎಚ್ಚರವುಳ್ಳ ಅರಿವಿನಿಂದ ಇದ್ದರೆ ನಮ್ಮ ನಿಜವಾದ ಸಮಸ್ಯೆ ಏನು ಅಂತ ನಮಗೆ ಗೋಚರವಾಗುತ್ತದೆ. ಈಗೆಲ್ಲ ಸಮಸ್ಯೆ ಬಿಡ್ಸೋಕ್ಕೆ ಜಗ್ಲರಿ ಮಾಡ್ತೀವಲ್ಲ, ಅದಲ್ಲ. ಸಮಸ್ಯೆಯನ್ನು ನೋಡ್ತೀವಿ, ಆಗ ನಮಗಿರೋದು ಒಂದೇ ಸಮಸ್ಯೆ, ಏನು? ಜೀವನದ ಯಾತನೆ, ದುಃಖಗಳನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದು ಮಾತ್ರ. ಆದರೆ ನಾವು ಅರಿವಿನಿಂದ ಇದ್ದಾಗ ಸಮಸ್ಯೆ ತನ್ನನ್ನು ತಾನು ತೆರೆದಿಡುತ್ತದೆ ಅಂತಾರೆ ಕೃಷ್ಣಮೂರ್ತಿಯವರು. ಆ ಸಮಸ್ಯೆ ಓಪನ್ ಆಗತ್ತೆ. ಅದು ತೆರೆದಿಟ್ಟುಕೊಂಡಾಗ ಏನಾಗುತ್ತೆ? ಹೂವಾಯಿತು ಅಲ್ವಾ? ಹೂವಾದ್ಮೇಲೆ ಏನಾಗುತ್ತೆ? ಅದು ಬಾಡಿ ಹೋಗುತ್ತೆ, ಬಿದ್ದು ಹೋಗುತ್ತದೆ, ಹೊರಟು ಹೋಗುತ್ತದೆ. ಸಮಸ್ಯೆ ಹೀಗೆ ಪರಿಹಾರ ಆಗುವಂತಹದ್ದು. ಅದರಿಂದ ತನ್ನನ್ನು ತಾನು ತೆರೆದಿರಿಸಿಕೊಳ್ಳುತ್ತದೆ, ಆ ಸಮಸ್ಯೆ ತನ್ನಿಂದ ತಾನೇ ಬಗೆಹರಿಯುತ್ತದೆ.
ನಾವೇನು ಮಾಡ್ತೀವಿ ಅಂದರೆ ಸಮಸ್ಯೆಯನ್ನು ಒಂದು ಫಲಿತಾಂಶ ನಿರೀಕ್ಷೆ ಮಾಡ್ತೇವೆ, ಒಂದು ಉತ್ತರ ಬೇಕು ನಮಗೆ, ಹೀಗಿರಬೇಕು ಹಾಗೆ ಇರಬೇಕು ಅಂತ ಹೇಳಿ ಈ ಸುಖ ದುಃಖಗಳಿಗೆ ಅನುಗುಣವಾಗಿ ಸಮಸ್ಯೆಯನ್ನು ಬಿಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಸ ಹೊಸ ಸಮಸ್ಯೆಗೆ ಹಳೆಯ ಪ್ಯಾಟ್ರನ್ನಿನ ನಮೂನೆ ಏನೇನೋ ಫಜಿತಿಗಳನ್ನು ಮಾಡ್ಕೊಳ್ತೇವೆ ನಾವು. ನಮಗೆ ಸಮಸ್ಯೆಯನ್ನು ಎದುರಿಸಲು ನಿಜವಾಗಿ ಗೊತ್ತಿಲ್ಲ. ಸಮಸ್ಯೆಯನ್ನು ಎದುರಿಸೋದು ಈ ರೀತಿ ಅರಿವಿನಿಂದ ಇದ್ದಾಗ, ಮನಸ್ಸು ಖಾಲಿಯಾದಾಗ, ಮನಸ್ಸು ಮೌನ ಆದಾಗ, ಮನಸ್ಸು ಧ್ಯಾನ ಸ್ಥಿತಿಗೆ ಹೋದಾಗ, ಆಗ ಸಮಸ್ಯೆ ಇಲ್ಲ. ಸಮಸ್ಯೆನೇ ಬರುತ್ತದು, ಓಪನ್ ಆಗುತ್ತೆ, ಹೊರಟು ಹೋಗುತ್ತೆ, ಅಷ್ಟೇ, ಇನ್ನೇನೂ ಇಲ್ಲ. ನಮ್ಮ ಸಮಸ್ಯೆಗಳು ಯಾವುದೂ ಕೂಡ ಇಲ್ಲದ ಸ್ಥಿತಿಗೆ ಬರುತ್ತೆ. ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದೇನು ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ, ನಾವು ಆಯ್ಕೆ ಇಲ್ಲದ ಎಚ್ಚರದ ಅರಿವಿನಲ್ಲಿ ಇರುವುದು ಬಹಳ ಮುಖ್ಯ. ಒಂದೇ ಗಮನದಲ್ಲಿಟ್ಕೊಳ್ಳಿ, ಒಂದೇ ತಲೆನಲ್ಲಿಟ್ಕೊಳ್ಳಿ, ಏನು ಆಯ್ಕೆ ಇಲ್ಲದ ಎಚ್ಚರದಲ್ಲಿ ಗಮನದ ಸ್ಥಿತಿಯಲ್ಲಿ ನಾನಿರ್ತೇನೆ ಅಂತ. ಅದು ಬೇಕು ಇದು ಬೇಕು ಅಲ್ಲ, ಅದರಲ್ಲಿ ಗೊಂದಲ ಬರುತ್ತೆ, ಘರ್ಷಣೆ ಇದೆ. ಸ್ಪಷ್ಟತೆ ಇದ್ದರೆ ಆ ಸ್ಪಷ್ಟತೆ ನಮಗೆ ಆಯ್ಕೆರಹಿತ ಎಚ್ಚರದ ಸ್ಥಿತಿಯಲ್ಲಿ ನಮಗೆ ಎಲ್ಲವೂ ಕೂಡ, ಎಲ್ಲದರಿಂದ ಕೂಡ, ಎಲ್ಲ ಬಂಧನಗಳಿಂದ ಕೂಡ ಬಿಡುಗಡೆ ಸಿಗುತ್ತದೆ. ದುಃಖದಿಂದ ಕೂಡ ಬಿಡುಗಡೆ ಸಿಗುತ್ತೆ. ಹೀಗೆ ಬಿಡುಗಡೆ ಸಿಗ್ತಾ ಹೋಗುತ್ತೆ. ಕೃಷ್ಣಜಿ ಹೇಳ್ತಾರೆ, ಕ್ಷಣ ಕ್ಷಣಕ್ಕೂ ಅರಿವಿನಿಂದ ಇರಲೇಬೇಕು. ಈ ಅರಿವಿನಿಂದ ಅನುಭವವನ್ನು ಶೇಖರಿಸೋದಕ್ಕೆ ಸಾಧ್ಯ ಇಲ್ಲ, ಶೇಖರಿಸೋಕ್ಕೆ ಆಗಲ್ಲ. ಜೀವನ ಅಂದರೆ ಸಂಬಂಧಗಳು, ಈ ಸಂಬಂಧ ಸ್ಥಾಯಿ ಆಗೋದಲ್ಲ, ಜಾಗೃತ ಅದೊಂದೇ ಇರುವಂಥದ್ದು. ಜಾಗೃತವಾಗಿದ್ದಾಗ ನಮ್ಮ ಸುಪ್ತ ಮನಸ್ಸು ಅದನ್ನು ಪ್ರವೇಶ ಮಾಡ್ತೇವೆ. ಆವಾಗ ನಮಗೆ ಎಲ್ಲ ವಿಷಯವೂ ತಿಳಿತಾ ಹೋಗುತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ, ತಿಳಿದಿಲ್ಲದಿರುವಂತಹದ್ದನ್ನು ಕಂಡುಹಿಡಿಬೇಕಾಗಿರುವಂಥದ್ದು, ತಿಳಿದಿರುವಂಥದ್ದನ್ನಲ್ಲ. ಫ್ರೀಡಮ್ ಫ್ರಮ್ ದ ನೋನ್, ತಿಳಿದಿದ್ದೆಲ್ಲವ ಬಿಟ್ಟು. ತಿಳಿದಿದ್ದೆಲ್ಲವ ಬಿಟ್ಟಾಗ ಏನಾಗುತ್ತೆ, ತಿಳಿಯದೇ ಇರುವುದು ಅಸ್ತಿತ್ವಕ್ಕೆ ಬರುತ್ತದೆ. ಅದು ನಮಗೆ ತಿಳಿದಿಲ್ಲ. ಯಾರು ಏನೇ ಹೇಳಿದ್ರು ಸತ್ಯ ಅಂದ್ರೇನೋ, ದೇವರು ಅಂದ್ರೇನೋ, ಯಥಾರ್ಥ ಅಂದ್ರೇನೋ ಅಂತ ನಮಗೆ ತಿಳಿದಿಲ್ಲ. ಆ ತಿಳಿದಿಲ್ಲದೇ ಇರೋದು ಯಾವಾಗ ಬರುತ್ತೆ ನಮ್ಮ ಹತ್ರ, ತಿಳಿದುದೆಲ್ಲವ ಬಿಟ್ಟಾಗ ಅವಾಗ ಆಗತ್ತೆ. ಆಗ ನಮ್ಮ ಕೆಲಸ ಏನಪ್ಪ ಈಗ ಅಂದರೆ, ತಿಳಿಯದೇ ಇರುವುದರ ಕಡೆಗೆ ಹೋಗುವುದು, ಅಂದರೆ ಯಥಾರ್ಥ. ಈ ಯಥಾರ್ಥವನ್ನು ಮನಸ್ಸಿನಿಂದ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನು ಮಾಡಬೇಕು ಅಂದರೆ, ಮನಸ್ಸು ಕಾರ್ಯನೀತಿಯನ್ನು, ತನ್ನಲ್ಲಿರುವ ವಿಷಯಗಳನ್ನು ಪೂರ್ತಿ ಅರ್ಥ ಮಾಡಿಕೊಂಡಾಗ, ಮನಸ್ಸು ಸಂಪೂರ್ಣ ಮೌನವಾದಾಗ, ಸೂಕ್ಷ್ಮವಾದಾಗ ಯಥಾರ್ಥ ಅನ್ನೋದು ಅಲ್ಲೇ ಇರುತ್ತೆ. ವಾಸ್ತವ ಅನ್ನೋದು ದೂರದಲ್ಲಿ ಎಲ್ಲೋ ಇಲ್ಲ, ಅವ್ಯಕ್ತವಾದದ್ದು ದೂರದಲ್ಲಿ ಎಲ್ಲೋ ಇಲ್ಲ, ಇಲ್ಲೇ ಇದೆ ಅಂತ ಅರ್ಥ ಮಾಡ್ಕೊಳ್ತೇವೆ. ನಮ್ಮ ಹತ್ತಿರವೇ ಇದೆ ಅಂತ. ಏನಿದೆಯೋ ಅದರಲ್ಲೇ ಅವ್ಯಕ್ತವೂ ಇದೆ, ವಾಸ್ತವವೂ ಸಹ ಏನಿದೆಯೋ ಅದರಲ್ಲಿಯೇ ಇದೆ. ಇರುವುದನ್ನೇ ನಾವು ನೋಡಬೇಕಾಗ, ಅಂದರೆ ಅದನ್ನು ಮಾತ್ರವೇ ನೋಡಬೇಕು. ವಾಟ್ ಈಸ್ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇದರಲ್ಲೇ ನಾವು ಇರಬಲ್ಲೆವು ಅಂದಾಗ ಅರಿವಿನಿಂದ ಇರ್ತೇವೆ. ಇದು ಅರಿವು. ಈ ಅರಿವಿನ ಸ್ಥಿತಿಯಲ್ಲಿ ಅನ್ನೋನ್ ಅಲ್ಲೇ ಇರುತ್ತೆ. ವಂದನೆಗಳು.